ಚಿತ್ರೋದ್ಯಮಕ್ಕೆ ಸೇವೆ ಸಲ್ಲಿಸಿದ್ದಾರೆ ಅಂತಂದರೆ ಸಾಧಾರಣದ ಸೇವೆ ಕೂಡ ಅಲ್ಲ ಅದು. ಇಲ್ಲಿ ಬಾಬು ಅವರ ವಿಷಯಕ್ಕೆ ಬಂದಾಗಂತೂ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಅದು ಕನ್ನಡ ಚಿತ್ರರಂಗಕ್ಕೆ, ಸಿನಿಮಾಕ್ಕೆ, ಭಾರತೀಯ ಚಿತ್ರರಂಗಕ್ಕೆ. ಅಂಥವರ ಕಾಣಿಕೆಯನ್ನು ಪರಿಗಣಿಸಿ ಅದನ್ನು ಸಂಭ್ರಮಿಸೋದಿದೆಯಲ್ಲ, ಅದು ಚಿತ್ರೋದ್ಯಮ ಮಾಡಬೇಕಾದಂಥ ಒಂದು ಕೆಲಸ. ಆ ದೃಷ್ಟಿಯಲ್ಲಿ ಇದು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಮೊದಲನೇದಾಗಿ ಅವರನ್ನು ಅಭಿನಂದಿಸ್ತೇನೆ. ಇದು ಯಾಕೆ ಮುಖ್ಯ ಆಗುತ್ತೆ ಅಂತಂದರೆ, ಸಾಮಾನ್ಯವಾಗಿ 50 ವರ್ಷದಲ್ಲಿ ಇತಿಹಾಸ ಬಹಳ ಬದಲಾಗುತ್ತೆ. ಹೊಸ ತಲೆಮಾರಿನವರಿಗೆ ಹಳೆ ತಲೆಮಾರಿನ ಕಾಂಟ್ರಿಬ್ಯೂಷನ್ ಏನೋದು ಗೊತ್ತಿರೋದಿಲ್ಲ. ಜೊತೆಗೆ ಒಂದು ರೀತಿಯ ಅವಜ್ಞೆಗೆ ಒಳಗಾಗ್ತಾ ಹೋಗ್ತಾರಲ್ಲ, ಆಗ ಮತ್ತೆ ಮತ್ತೆ ನೆನಪಿಸುವ, ಇತಿಹಾಸವನ್ನು ಜ್ಞಾಪಿಸುವ, ಸಾಧನೆಯ ಪಥವನ್ನು ಗುರುತಿಸುವ ಅಗತ್ಯ ತುಂಬ ಇರುತ್ತೆ. ಅಂಥ ಒಂದು ಕಾರ್ಯಕ್ರಮದಿಂದ ಕೇವಲ ಅದಕ್ಕೆ ವಾಣಿಜ್ಯ ಮಂಡಳಿಗೆ ಮಾತ್ರ ಇದಾಗೋದಿಲ್ಲ, ಕನ್ನಡ ಚಿತ್ರೋದ್ಯಮಕ್ಕೂ ಅದರಿಂದ ಬೆಳವಣಿಗೆ ಆಗ್ತದೆ. ಕನ್ನಡ ಚಿತ್ರೋದ್ಯಮದಲ್ಲಿ ಇವತ್ತು ತೊಡಗಿಕೊಂಡಿರುವವರಿಗೂ ಅದರಿಂದ ಪ್ರಯೋಜನ ಬರ್ತದೆ. ಅದರಿಂದ ಇದೊಂದು ಬಹಳ ಅದ್ಭುತವಾದ ಕಾರ್ಯಕ್ರಮ ಅಂತ ನಾನು ಮಾಡಿದ್ದೇನೆ. ಅದಕ್ಕಾಗಿ ಇದು ಆಗಲೇ ಇವ್ರು ಹೇಳಿದಾಗೆ ನಮ್ಮ ಇವರು ರಾಷ್ಟ್ರಪತಿಯವರು ಹೇಳಿದಂಗೆ ಪ್ರತಿ ವರ್ಷವೂ ಮಾಡಬೇಕು ಅಂತಂದಲ್ಲ, ನಿಜವಾದ ಪ್ರಯತ್ನ. ಯಾಕಂದರೆ 50 ವರ್ಷ ಯಾರ್ಯಾರು ಸಾಧಿಸಿದಾರೋ, ಏಕೆಂದರೆ ಈಗಿನ ತಲೆಮಾರಿನವರಿಗೆ ಹಿಂದಿನ ತಲೆಮಾರಿನ ಅನೇಕ ದೊಡ್ಡ ದೊಡ್ಡ ಸಾಧನೆ ಮಾಡಿದವ್ರ ಪರಿಚಯ ಇರೋದಿಲ್ಲ. ಮೊನ್ನೆ ಹೀಗೆ ಲಿಸ್ಟ್ ಮಾಡ್ತಿರುವಾಗ ನಾವೇ ಯೋಚನೆ ಮಾಡ್ತಾ ಇದ್ದು, ಯಾರು ಮುಂಚೂಣಿಯಲ್ಲಿ ಇರ್ತಾರೋ ಅವ್ರನ್ನ ಮಾತ್ರ ಗುರುತಿಸುತ್ತೆ ಸರ್ಕಾರ. ಆದರೆ ತೆರೆಯ ಹಿಂದಿರೋರು ಅನೇಕ ಜನ ಇರ್ತಾರೆ, ಅವ್ರನ್ನ ಗುರುತಿಸೋದಿಲ್ಲ, ಗುರುತಿಸುವ ಅಗತ್ಯ ಇಲ್ಲ, ಗುರುತಿಸುವ ಇದಿರೋದಿಲ್ಲ, ನೆನಪು ಮರವು ಆ ಥರ ಕಾಡ್ತಾ ಇರ್ತಾರಲ್ಲ, ಇರಾದೆ ಇರೋದಿಲ್ಲ. ಹಾಗಾಗಿ ಅದು ಆಗಬೇಕಾದ್ರೆ ಕೃಷ್ಣೇಗೌಡರು ಅಂಥವ್ರ ಈ ಪ್ರಯತ್ನ ಬಹಳ ಮುಖ್ಯವಾಗ್ತಾ ಇದೆ. ಆ ನೆಲೆಯಲ್ಲಿ ಇದನ್ನು ಗುರುತಿಸೋದು ಬಹಳ ಅವಶ್ಯ ಅಂತ ತಿಳ್ಕೊಂಡು ಮತ್ತೊಮ್ಮೆ ನಿಮಗೆಲ್ಲ ಹೃತ್ಪೂರ್ವಕವಾಗಿ ನಮಸ್ಕಾರ. ಒಂದು ದಿವಸ ಇವರಿಂದಲೂ ಒಂದು ಮೆಸೇಜ್ ಬಂತು, ಇವತ್ತೆಲ್ಲ ವುಡ್ಲ್ಯಾಂಡ್ಸಲ್ಲಿ ಸೇರೋಣ ಅಂತ. ನನಗಾಗ ಇಂಡಸ್ಟ್ರಿಯ ಪರಿಚಯ ಹೆಚ್ಚಿರಲಿಲ್ಲ. ನನಗೆ ಪರಿಚಯ ಇದ್ದಿದ್ದು ಲಕ್ಷ್ಮೀನಾರಾಯಣ ಅವರು. ಅವ್ರ ಜೊತೆಗೆ ನಾನು ಹೋಗಿದ್ದೆ ವುಡ್ಲ್ಯಾಂಡ್ಸ್ಗೆ. ಅಲ್ಲಿ ಬಂದಾಗ ಆಗ ರಾಜೇಂದ್ರ ಬಾಬು ಅವರ ಪರಿಚಯ ಇತ್ತು. ಅವರು ಅದರ ರೂಪುರೇಷೆಯನ್ನು ತಿಳಿಸಿ ಯಾಕಾಗಿ ಈ ಕಾರ್ಯಕ್ರಮ ಬೇಕು ಅನ್ನೋದನ್ನು ಹೇಳಿದರು, ಯಾಕಾಗಿ ಈ ಸಂಘ ಬೇಕು ಅನ್ನೋದನ್ನು ಹೇಳಿದರು. ಆಗ ಶುರುವಾದದ್ದು ರಾಜನ್ ಸಿಂಗ್ ಬಾಬು ಅವರು ಹುಟ್ಟಿ ಹಾಕಿದ ಈ ನಿರ್ದೇಶಕರ ಸಂಘ. ಅವರ ದೊಡ್ಡಸ್ತಿಗೆ ಎಲ್ಲಿ ಅಂತಂದರೆ, ಹಾಗಂತ ಹೇಳಿ ಅವರು ಅಧ್ಯಕ್ಷರಾಗಲಿಲ್ಲ. ಪುಟ್ಟಣ್ಣ ಕಣಗಾಲ್ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಸೂಚಿಸಿದರು. ಪುಟ್ಟಣ್ಣ ಅವರು ಆರಂಭದ ಮೊದಲ ಅಧ್ಯಕ್ಷರಾದರು ಕನ್ನಡ ಚಲನಚಿತ್ರ ನಿರ್ದೇಶಕರ ಸಂಘ. ಬಾಬು ಅವರು ಹುಟ್ಟಾಕಿದ್ದದು. ಆನಂತರ ಆ ಥರ ತುಂಬ ಕನ್ನಡ ಇಂಡಸ್ಟ್ರಿಗೆ, ಚಿತ್ರೋದ್ಯಮಕ್ಕೆ ಅಗತ್ಯವಾದಂಥ ಅನೇಕ ಇದನ್ನು ಹಮ್ಮಿಕೊಂಡು ಬಂದವರು ಬಾಬು. ಬಾಬು ಅವ್ರ ಸಿನಿಮಾಗಳ ಬಗ್ಗೆ ನಾನು ಮಾತಾಡೋಲ್ಲ, ಯಾಕಂದರೆ ಬಾಬು ಅವ್ರ ಸಿನಿಮಾಗಳ ಬಗ್ಗೆ ನಿಮಗೆಲ್ಲ ಪರಿಚಯ ಇದೆ. ಬಾಬು ಅವರ ಸಿನಿಮೇತರ ಕಾರ್ಯಕ್ರಮಗಳಿದೆಯಲ್ಲ, ಸಾಧನೆಗಳಿದೆ, ಅದನ್ನು ನಾನು ಹೇಳ್ತಾ ಹೋಗ್ತೇನೆ. ಅವರ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರು ಆದಾಗ ಅವರು ರೂಪಿಸ್ಕೊಂಡಂಥ ಕೆಲವು ಕಾರ್ಯಕ್ರಮಗಳಿಲ್ಲ, ಅದು ಮುಂದೆ ಕೈ ಬಿಡಲಾಯಿತು. ಅದು ದುರದೃಷ್ಟ. ಅವ್ರು ಹಾಕಿದ ಒಂದು ಬಹಳ ಒಳ್ಳೆಯದೇನು ಅಂತಂದರೆ, ಪ್ರತಿ ವರ್ಷವೂ ನಾವು ಕನ್ನಡದಲ್ಲಿ ಸಾಧನೆಗಳನ್ನು ಮಾಡಿದಂಥ ಅನೇಕ ಸಿನಿಮಾಗಳಿವೆ, ಅವುಗಳ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಅದಷ್ಟೇ ಸಾಲದು, ಅದು ಹೊರಗಡೆಗೂ ಪರಿಚಯ ಆಗಬೇಕು ಅಂಥೇಳಿ ಕನ್ನಡದ ಆ ವರ್ಷದ ಒಳ್ಳೆಯ ಪ್ರಶಸ್ತಿ ವಿಜೇತ ಚಿತ್ರಗಳು ಹಾಗೂ ಜನಪ್ರಿಯ ಚಿತ್ರಗಳ ಒಂದು ಸರಣಿಯನ್ನು ಇಂಡಿಯಾದ ಉದ್ದಗಲಕ್ಕೂ ಹಮ್ಮಿಕೊಂಡು. ಅದು ಎಷ್ಟು ಮುಖ್ಯ ಯಾಕೆಂತಂದರೆ, ತುಂಬ ಜನಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದ 4 ಹೆಸರುಗಳು ಗೊತ್ತಿರುತ್ತೆ ಕನ್ನಡೇತರರಿಗೆ. ಆದರೆ ಅವರು ಕಲ್ಕಟ್ಟಾದಲ್ಲಿ ಮಾಡಿದರು. ಕಲ್ಕಟ್ಟಾದಲ್ಲಿ ಮಾಡಿದಾಗ ಆ ವರ್ಷದ ಶ್ರೇಷ್ಠ ಜನಪ್ರಿಯ ಚಿತ್ರ, ಅಂದರೆ ಹೆಚ್ಚು ಜನರಿಗೆ ರುಚಿಸಿದ ಚಿತ್ರದ ಒಂದು ಪ್ರದರ್ಶನವನ್ನು ಆಯೋಜಿಸಿದರು. ಹಾಗೆ ಅಲ್ಲಿಂದ ಹಿಡಿದು ಕೇರಳದವರೆಗೂ ಎಲ್ಲ ಕಡೆ ಕನ್ನಡ ಚಿತ್ರೋತ್ಸವವನ್ನು ಮಾಡ್ತಾ ಹೋದರು. ಎಷ್ಟು ಒಳ್ಳೆಯ ಮೀಡಿಯಾ ಕವರೇಜ್ ಬಂತು ಅದಕ್ಕೆ ಅಂತಂದರೆ,
ಈ ಥರದ ಸಿನಿಮಾಗಳೆಲ್ಲ ಕನ್ನಡದಲ್ಲಿ ಆಗ್ತಾ ಇದೆಯಾ ಅಂತ. ಯಾಕಂದರೆ ಅಲ್ಲಿ ತನಕ ಕನ್ನಡ ಸಿನಿಮಾಗಳ ಬಗ್ಗೆ ಗೊತ್ತಿರುವ ನಾಲೆಜ್ ಭಾಳ ಕಮ್ಮಿ ಇತ್ತು. ಅದನ್ನು ಹರಡಿಸಿದ್ದ ಸಾಧನೆ ಭಾಗವತಾಗ್ತಾ ಹೋಗುತ್ತೆ. ಹಾಗಾಗಿ ಅವರು ವಂದನೀಯರು ಹೌದು, ನಮಗೆಲ್ಲರಿಗೂ ದೊಡ್ಡ ಒಂದು ಇನ್ಸ್ಪಿರೇಷನ್ ಕೂಡ ಹೌದು. ಹಾಗಾಗಿ ಇದಕ್ಕೆ ಅವರು ಭಾಳ ಸೂಕ್ತ ಅಂತ ಕೂಡ ಅಂದ್ಕೊಂಡಿದ್ದೇನೆ. ಥ್ಯಾಂಕ್ ಯು ಸರ್. ಅಂದರೆ ನಿರ್ದೇಶಕರ ಸಂಬಂಧಪಟ್ಟಂಥ ವಿಷಯದಲ್ಲಿ ನಾನು ಮಾತಾಡ್ತೀನಿ. ಪುಟ್ಟಣ್ಣ ಕಣಗಾಲ್ ಅವರಿಂದ ಹಿಡಿದು ಇವತ್ತು ಹೊಸ ನಿರ್ದೇಶಕರು ಸುಮಾರು ಜನ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ನಾವು ಒಬ್ಬ ನಿರ್ದೇಶಕ ಆಗಬೇಕು ಅಂತ ಬಂದಾಗ ನಾನು ಯಾವ ಥರ ಆಗಬೇಕು ಅನ್ನೋದನ್ನು ತುಂಬ ಯೋಚನೆ ಮಾಡ್ತಾರೆ. ಸೊ ಒಬ್ಬೊಬ್ಬರನ್ನ ಆರಿಸ್ಕೋತಾರೆ, ಈ ಥರ ಅವ್ರ ಥರ ನಾನು ಬೆಳಿಬೇಕು ಅಂತ. ಸೊ ರಾಜೇಂದ್ರ ಸಿಂಗ್ ಬಾಬು ಅವರು ಅದರಲ್ಲಿ ತುಂಬ ಮುಖ್ಯವಾಗಿ ಎಲ್ಲರೂ ಅವರ ಹಾದಿನ ಮೆಟ್ಟಬೇಕು ಅನ್ನೋ ಒಂದು ಆಸೆನ ಹೊಸ ಪೀಳಿಗೆ ನನಗೆ ಸುಮಾರು ಜನ ಹೇಳಿದ್ದಾರೆ. ನಾನು ಕೇಳ್ತೀನಿ, ಏನಕ್ಕೆ ನೀವು ನಿರ್ದೇಶಕರಾಗಿದ್ದೀರಲ್ಲ, ಬೇರೆ ಆರಿಸ್ಕೋಬೋದಲ್ಲ? ಇಲ್ಲ ಸರ್, ನಿರ್ದೇಶಕರಾಗಬೇಕು, ಯಾವ ಥರ ಆಗಬೇಕು, ರಾಜೇಂದ್ರ ಸಿಂಗ್ ಬಾಬು ಥರ ಅಂತ ಅನ್ಕೋತೀನಿ ಸರ್. ಸೊ ಅಫ್ಕೋರ್ಸ್ ಅವರವರ ಒಂದೊಂದು ಆಸೆ ಅದು. ನನ್ನ ಒಂದು ವೈಯಕ್ತಿಕವಾದಂಥ ಒಂದು ಪರಿಚಯ ಮತ್ತು ರಾಜೇಂದ್ರ ಸಿಂಗ್ ಬಾಬು ಅವರ ಒಡನಾಟ, ಒಬ್ಬ ನಿರ್ಮಾಪಕನಾಗಿ ನಾನು ರಾಜೇಂದ್ರ ಸಿಂಗ್ ಬಾಬು ಅವರನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಒಂದು ಚಿತ್ರ ಮಾಡಬೇಕು ಅಂದರೆ ಅವರ ಒಂದು ಶ್ರಮ ಎಷ್ಟು ಪಡ್ತಾರೆ, ಆಮೇಲೆ ಆ ಚಿತ್ರನ ಮಾಡಬೇಕು ಅಂದರೆ ಎಷ್ಟು ಸ್ಕ್ರಿಪ್ಟಿಂದ ಹಿಡಿದು ಅದನ್ನು ಎಷ್ಟು ಚೆನ್ನಾಗಿ ಅದನ್ನು ಆ ಪ್ಯಾಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಪ್ಯಾಷನ್ ಅನ್ನೋದಿದೆಯಲ್ಲ, ಆ ಒಂದು ಕೃಷಿ ಅಂತ ಏನು ಹೇಳ್ತೀವಿ, ಆ ಒಂದು ಸಾಧನೆ, ಸುಮ್ಮನೆ ಏನೋ ಸಿಕ್ತು ಸಿನಿಮಾ ಮಾಡಬೇಕು ಅನ್ನೋ ಒಂದು ಕಾತರ ಆ ಥರದ್ದು ಇರೋದಿಲ್ಲ. ಅದನ್ನು ಎಷ್ಟು ಅಚ್ಚುಕಟ್ಟಾಗಿ ಸಿನಿಮಾನ ನಿಲ್ಲಿಸಬೇಕು ನಾನು ಅನ್ನೋ ಒಂದು ಶ್ರಮ ನಾವೆಲ್ಲ ಹೊಸದಾಗಿ ನಿರ್ಮಾಪಕರಾಗಿ ಬಂದಾಗ ಇವರಿಂದ, ದ್ವಾರಕೀಶ್ ಅವರಿಂದ, ಸುಮಾರು ಜನ ಈ ಥರ ನಿರ್ದೇಶಕರಿಂದ ಕಲ್ತಿದ್ದೀನಿ ನಾನು. ನನ್ನ ಅನುಭವ ರಾಜೇಂದ್ರ ಸಿಂಗ್ ಬಾಬು ಅವರು ಹಿಮಪಾತ ಮಾಡುವಾಗ ನಾನು ಇನ್ನು ಆವಾಗ ತಾನೇ ಚಿತ್ರರಂಗಕ್ಕೆ ಹೊಸದಾಗಿ ಬಂದಿದ್ದೆ. ಹೊಸದಾಗಿ ಬಂದಾಗ ನನಗೂ ತುಂಬಾ ಅಂದರೆ ಸಿನಿಮಾ ಮಾಡೋಕ್ಕೆ ಬಂದಾಗಿಂದನೂ ದೊಡ್ಡ ಸಿನಿಮಾ ಮಾಡಬೇಕು, ಹಂಗಿರಬೇಕು, ಈ ಥರ ಇರಬೇಕು ಅನ್ನೋ ಒಂದು ಆಸೆ ನನಗೆ. ಸೊ ಕರೆಕ್ಟಾಗಿ ರಾಜೇಂದ್ರ ಸಿಂಗ್ ಬಾಬು ಅವರು ಹಿಮಪಾತ ಚಿತ್ರದ ಸಂದರ್ಭದಲ್ಲಿ ಒಂದು ಕತೆ ಹೇಳಿ ಅದನ್ನು ನನಗೆ ತುಂಬ ಇಷ್ಟ ಆಗಿ, ಸೊ ನಾವು ಆವಾಗಲೇ ಲಡಾಖಿಂದ ಹಿಡಿದು ಎಲ್ಲೆಲ್ಲೋ ಸುತ್ತಿದ್ವಿ. ಸೊ ನನಗೂ ಆಸೆ ಅದು ಆ ಥರದ್ದೆಲ್ಲ ಅಂತ ಒಂದು ಚಿತ್ರ ಮಾಡಬೇಕು ಅಂತ. ಹಂಸಲೇಖ ಅವರು ಅದಕ್ಕೆ ಸಂಗೀತ, ನಾವು ಊಟಿಯಲ್ಲಿ ಹೋಗಿ ಒಂದು 10 ದಿನ ಅಲ್ಲೇ ಬರೀ ಕಂಪೋಸಿಂಗೇ ಕೂತಿದ್ವಿ ನಾವು. ಸೊ ಆ ಪ್ಯಾಷನ್ನು ಇದೆಲ್ಲ ಇದೆಯಲ್ಲ, ಸೊ ಎಷ್ಟು ಖುಷಿ ಆಗುತ್ತೆ ಅಂದರೆ ಅವ್ರ ಜೊತೆಲಿ ಕೆಲಸ ಮಾಡೋದಕ್ಕೆ ನಮಗೆ. ಸೊ ಆ ಚಿತ್ರನ ಅಷ್ಟು ದೊಡ್ಡ ಸಿನಿಮಾನ ನಾನು ಮಾಡಿದ್ನ ಅಂತ ಇವತ್ತಿಗೂ, ಸಿನಿಮಾ ಇಟ್ಟು ಫ್ಲಾಪ್ ಅದು ಬೇರೆ, ಸಿನಿಮಾನ ಮಾಡಿದ್ವಲ್ಲ ಅಂತ ಒಂದು ಪ್ರಯತ್ನ ನಾವು ಮಾಡಿದ್ವಲ್ಲ ಆ ಕಾಲದಲ್ಲಿ ಆಯ್ತಾ ನನಗೆ ಅಂದರೆ, ನಾನೊಬ್ಬ ನಿರ್ಮಾಪಕನಾಗಿ ಒಬ್ಬನಾಗಿ ನನ್ನ ಸಾಧನೆ ಅನ್ನೋದಲ್ಲ ಅದು ರಾಜೇಂದ್ರ ಸಿಂಗ್ ಬಾಬು ಅವರ ಸಾಧನೆ. ಅವ್ರ ಜೊತೆಲಿ ನನ್ನ ಒಂದು ಸಿನಿಮಾ ನಿರ್ಮಾಪಕ ಅಷ್ಟೇ ನಾನು. ಸೊ ಈಗ ಹೇಳ್ತಾ ಹೋದ ಚಿತ್ರರಂಗದಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರು ಕೊಟ್ಟಂಥ ಕೊಡುಗೆ ನನಗೆ ನಿಜ ಹೇಳ್ತೀನಿ, ಅವತ್ತಿಂದ ಇವತ್ತಿಗೂ ಆ ಶ್ರಮದಲ್ಲೇ ಇದ್ದಾರೆ ಅವರು. ಹಲವಾರು ಚಿತ್ರಗಳು ಸಾರ್ ಹೇಳ್ದಾಗೆ ಅದ್ರ ಚಿತ್ರಗಳ ಹೆಸರು ಹೇಳ್ತಾ ಹೋದರೆ ಸಾಲ ಹೇಳ್ತಾ ಹೋಗ್ಬೋದು. ಅಂಥ ಒಂದು ಚಿತ್ರಗಳು, ಹಾಡುಗಳಾಗ್ಬೋದು. ಅದೇನು ನಾನು ತುಂಬ ಆಸೆ ಪಡೋದೇನೆಂದರೆ, ಹಂಸಲೇಖ ಅವರು ಮತ್ತು ರಾಜೇಂದ್ರ ಸಿಂಗ್ ಬಾಬು ಅವರ ಕಾಂಬಿನೇಷನ್ ಕಂಪೋಸಿಂಗಲ್ಲಿ ನಾನು ಒಂದು ದಿನ ತಪ್ಪಿಸ್ಕೊತಾ ಇರಲಿಲ್ಲ, ಜೊತೆಲ್ಲ ಕೂತ್ಕೊಂಡ್ಬಿಟ್ಟಿದ್ದೆ ನಾನು, ಅಷ್ಟು ಮಜಾ ಇರೋದು ಅದು. ಸೊ ಹಂಗೆ ಒಂದೊಂದು ಹಂತದಲ್ಲೂ ಅವರು ಮಾಡಿದಂಥ ಚಿತ್ರಗಳ ಹಾಡುಗಳು ಇವತ್ತಿಗೂ ಎಲ್ಲ ಮ್ಯಾಕ್ಸಿಮಮ್ ಎಲ್ಲ ಪಿಕ್ಚರ್ ಹಾಡುಗಳು ಇವತ್ತು ಸೂಪರ್ ಡೂಪರ್ ಹಿಟ್ ಆಗಿರುವಂಥ ಸಿನಿಮಾ ಹಾಡುಗಳು ಅವೆಲ್ಲ. ಸೊ ಹಲವಾರು ಭಾಷೆಗಳಲ್ಲೂ ಮಾಡಿದ್ದಾರೆ, ತೆಲುಗು, ಹಿಂದಿ, ಈ ಥರ. ಆ ಕಾಲದಲ್ಲೇ ಅವೆಲ್ಲ ಮಾಡಿದಂಥ ಒಂದು ದೊಡ್ಡ ಸಾಹಸ ಆಗಲ್ಲ. ಇಷ್ಟೇ ಅಲ್ಲ, ರಾಜೇಂದ್ರ ಸಿಂಗ್ ಬಾಬು ಅವರ ಕುಟುಂಬ, ಅವ್ರ ತಾಯಿ ಆಗ್ಬೋದು, ಅವ್ರ ತಂದೆಯವರಾಗ್ಬೋದು,
ಮುನಿ ಆಗ್ಬೋದು, ಇಡೀ ಕುಟುಂಬನೇ ಇಡೀ ಚಿತ್ರರಂಗಕ್ಕೆ ತ್ಯಾಗ ಮಾಡಿದ್ದಾರೆ. ಅವ್ರ ತಂದೆನ ನಾವು ನೆನೆಸ್ಕೊಳ್ದವ್ರು ತಪ್ಪಾಗುತ್ತೆ, ಅವ್ರ ತಾಯಿನ ನೆನೆಸ್ಕೊಳ್ದವ್ರು ತಪ್ಪಾಗುತ್ತೆ. ಸೊ ಇವರೆಲ್ಲರ ಒಂದು ಶ್ರಮ ಏನಿದೆ ಒಂದು ಚಿತ್ರರಂಗನ ಕಟ್ಟೋದಕ್ಕೆ ಸುಲಭ ಅಲ್ಲ. ಯಾಕಂದರೆ ನಾವು ಇವತ್ತೆಲ್ಲ ನೋಡ್ತಾ ಇದ್ದೀವಿ, ಒಂದು ಚಿತ್ರ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ. ಆ ಕಾಲದಲ್ಲಿ ಅಂತ ಒಂದು ಚಿತ್ರಗಳನ್ನ ಮಾಡಿ ಬಿಡುಗಡೆ ಮಾಡಿ ಎಷ್ಟು ದುಡ್ಡು ಮಾಡ್ತೀವಿ, ಸೋಲ್ತೀವಿ, ಗೆಲ್ತೀವಿ ಅನ್ನೋದು ಲೆಕ್ಕ ಇಲ್ಲದೆ ಹೇಳಬೇಕು ಅಂದರೆ ಎಷ್ಟೋ ಸಾಲ ಮಾಡಿ ಪಾಪ ಅವರು. ನಾನು ಒಂದ್ಸರಿ ಏನಕ್ಕೆ ಬಾಬು ಅಂದಾಗ ಇಲ್ಲ ಮಾಡೋಣ, ಟೆಸ್ಟ್ ಮಾಡೋಣ. ಸೊ ಈ ವಿಲ್ ಬಿ ಟ್ರೈಯಿಂಗ್. ಆ ಅಟೆಂಪ್ಟ್ ಅನ್ನೋದು ಬಿಡದ ಛಲ ಇದೆಯಲ್ಲ, ನಾವು ಅನ್ನೋದು ತಪ್ಪಾಗುತ್ತೆ. ನಾನು ಅಷ್ಟೇ ಎಲ್ಲ ಇಂಥ ಟೈಮಲ್ಲಿ ಎಡವಿದ್ದೀನಲ್ಲ, ಸ್ವಲ್ಪ ಯೋಚನೆ ಮಾಡೋಣ ಇದಪ್ಪ ಅಂತ ಸ್ವಲ್ಪ ಯೋಚನೆ ಮಾಡ್ತೀವಿ, ಮಾಡೋದಕ್ಕೆ ಕೂತ್ಕೋತೀವಿ. ಅವ್ರು ಕೂತ್ಕೊಳ್ಳಲ್ಲ, ಇನ್ನೂ ಸ್ಪೀಡಾಗಿ ಓಡ್ತಾರೆ ಅವರು. ಸೊ ಅಂಥ ಒಂದು ಸಾಧನೆ ಮಾಡಿರುವಂಥ ಒಬ್ಬ ನಿರ್ದೇಶಕರಿಗೆ ಇವತ್ತು ಇಂಥ ಒಂದು ಸಮಾರಂಭ ಮಾಡೋದು ಅಂದರೆ ನನಗೆ ತುಂಬ ಖುಷಿ ಆಯಿತು. ನನಗೆ ಕೃಷ್ಣೇಗೌಡರು ಹೇಳಿದಾಗ, ಅಫ್ಕೋರ್ಸ್ ಚಿತ್ರರಂಗದಲ್ಲಿ ಸಂಸ್ಥೆಗಳು ತುಂಬ ಇದೆ, ಮಾಡ್ಬೋದಾಗಿತ್ತು. ಯಾವ ಕಾರಣಕ್ಕೋಸ್ಕರ ಮಾಡಿಲ್ವೋ ಗೊತ್ತಿಲ್ಲ, ಬಟ್ ಮಾಡಬಾರ್ದು ಅನ್ನೋ ಉದ್ದೇಶ ಆಗಿರಲಿಲ್ಲ, ಬಟ್ ಐಡಿಯಾ ಇರಲಿಲ್ವೋ ಇಲ್ಲ ಏನೋ ಗೊತ್ತಿಲ್ಲ. ಬಟ್ ಕೃಷ್ಣೇಗೌಡರು ಅದನ್ನು ಗುರುತಿಸಿ ಇದನ್ನು ಈ ಥರದೊಂದು ಕಾರ್ಯಕ್ರಮ ಮಾಡಬೇಕಣ್ಣ ಅಂತ ಬಂದಾಗ ನನಗೆ ತುಂಬ ಖುಷಿ ಆಯಿತು. ಹೌದಲ್ಲ, ಇದೇನಿದು ನಾವು ಯಾರು ಮಾಡೇ ಇಲ್ವಲ್ಲ, ಇಲ್ಲಿವರೆಗೂ ಮಾಡಬೇಕಾಗಿತ್ತಲ್ಲ ಇದು. ಸರಿ ಕೃಷ್ಣೇಗೌಡರು ಮಾಡ್ತಾ ಇದ್ದೀರ, ತುಂಬ ಸಂತೋಷ. ಮಾಡಿ ಬರೀ ಒಂದು ವರ್ಷದಲ್ಲಿ ನಿಲ್ಲಿಸಬೇಡಿ. ಇಂಥ ಸಾಧಕರು ಕನ್ನಡ ಚಿತ್ರದಲ್ಲಿ ಸುಮಾರು ತುಂಬ ಜನ ಇದ್ದಾರೆ, ಎಲ್ಲರಿಗೂ ಮಾಡಿ. ನನ್ನಿಂದ ಏನಾಗಬೇಕು ಹೇಳಿ, ನಾನು ಇದೀನಿ ನಿಮ್ಮ ಜೊತೆಯಲ್ಲಿ, ಮಾಡಿ ನೀವು ಅಂತ ಹೇಳಿದೆ. ನಾನು ಇಲ್ಲ ಅಣ್ಣ, ವರ್ಷ ಮಾಡ್ತೀನಿ ಬಿಡಿ ಅಣ್ಣ, ಇದನ್ನು ಈ ಥರ ಮಾಡೋಣ. ನಾನು ಅದನ್ನೇ ಈ ಸಂದರ್ಭದಲ್ಲಿ ಹೇಳ್ತೀನಿ. 50 ವರ್ಷಗಳು ಮಾಡಿರೋವಂಥ ಸಾಧಕರು ಸುಮಾರು ಜನ ಇದ್ದಾರೆ, ಇಲ್ಲ ಅಂತೇಳಿಲ್ಲ. 25 ಹುಡುಕಿ ಅವ್ರಿಗೂ ಒಂದು ಈ ಥರ ಒಂದು ಕಾರ್ಯಕ್ರಮ ಮಾಡಿ ಒಂದು ಎಂಕರೇಜ್ಮೆಂಟ್, ಇನ್ನೊಂದು ಉತ್ತೇಜನ ಇರ್ತದೆ ಬೇರೆಯವ್ರಿಗೆಲ್ಲ. ಈ ಥರ ಸಮಾರಂಭಗಳನ್ನ ಮಾಡ್ಕೊಂಡು ಹೋಗಿ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಸಾಧಕರನ್ನು ಸಂಬೋಧಿಸೋದು ಒಂದು ಸಾಂಸ್ಕೃತಿಕ ಆಚರಣೆ. ಅದು ಸಾಧಕರನ್ನು ಸಂಬೋಧಿಸಬೇಕು. ಹೇಗೆ ಸಂಬೋಧಿಸಬೇಕು ಅಂತ ಕುವೆಂಪು ಅವರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಒಬ್ಬ ಸಾಧಕನನ್ನು ನಾವು ಪೂಜ್ಯರೇ ಅಂತಲೇ ಕರಿಬೇಕು ಅಂತ ಕುವೆಂಪು ಹೇಳ್ತಾರೆ. ಅದಕ್ಕೆ ಅವರು ಕರ್ನಾಟಕದ ಏಕೀಕರಣಕ್ಕಾಗಿ ದುಡಿದ ಸುಮಾರು 300 ಸಾಧಕರನ್ನು ಅವರು ಸಂಬೋಧಿಸೋದಕ್ಕೆ ಮೊದಲು ಕೃತಕೃತ್ಯರಾಗಿರುವ ಪೂಜ್ಯರಿಗಾಗಿ ಅಂತಾರೆ ಅವರು. ಸೊ ಸಾಧಕ ಒಬ್ಬ ಪೂಜ್ಯನಾಗಿರ್ತಾನೆ. ಅವನ ಕೃತಿಯನ್ನು, ಅವನ ಕೊಡುಗೆಯನ್ನು ನೆನೆಸ್ಕೊಳ್ಳೋದಕ್ಕೆ ನಾವು ಒಂದು ಸಂಸ್ಕಾರ ಪಡಿಬೇಕು ಅಂತ ಅವ್ರು ಹೇಳ್ತಾರೆ. ನಾವು ಕೃತಕೃತ್ಯರಾಗಿರುವ ಈ ಪೂಜ್ಯರ ಸಾಧನೆಗಾಗಿ ಅವರು ಮಹತ್ವಾಕಾಂಕ್ಷೆಗಳನ್ನು ಆಮೂಲತ್ತಿಸ್ಕೊಂಡು ದಿನ ಓಡಾಡ್ತಾ ಇರ್ತಾರೆ. ಅವ್ರಿಗೆ ಸಾಮಾನ್ಯವಾಗಿ ಚಿಕ್ಕ ಚಿಕ್ಕ ಕನಸುಗಳ ಜೊತೆಯಲ್ಲಿ ಟಿಫನ್ ಮಾಡೋಕ್ಕೆ ಗೊತ್ತೇ ಇಲ್ಲ. ಅವರಿಗೆ ಎಲ್ಲ ಮಹತ್ವಾಕಾಂಕ್ಷೆಗಳನ್ನು ಅದು ಒಂದು ಅಮಲ್ನಲ್ಲಿ ಓಡಾಡ್ತಾ ಇರ್ತಾರೆ. ಹೀ ಈಸ್ ಎ ಗ್ರೇಟೆಸ್ಟ್ ಇನ್ಫಾರ್ಮೇಟಿವ್ ಡೈರೆಕ್ಟರ್. ಅವರೊಂದು ಕತೆ ಕೈಗೆ ತಗೊಂಡ್ರೆ ಆ ಕಥೆಗೆ ಕೆಲಸ ಮಾಡೋ ಎಲ್ಲ ತಂತ್ರಜ್ಞರಿಗೆ ಆ ಕಥೆಯ ಹಿನ್ನೆಲೆಗೆ ಬೇಕಾದಂಥ ಇನ್ಫಾರ್ಮೇಷನನ್ನು ತಂದು ಸುರಿತಾರೆ. ಅಷ್ಟು ಓದ್ಕೊಂಡಿರ್ತಾರೆ, ಅಷ್ಟು ಇನ್ಫಾರ್ಮೇಷನ್ನ ನಮಗೆ ಕೊಡ್ತಾರೆ ಅವರು. ಅದರಿಂದ ಅವರು ಕೊಡುವಷ್ಟು ಇನ್ಫಾರ್ಮೇಷನು ನಾನು ಇದುವರೆಗೂ ಯಾವ ನಿರ್ದೇಶಕನ ಬಳಿಯೂ ನಾನು ಕೇಳಿಲ್ಲ. ಅವರು ದೊಡ್ಡದನ್ನು ಬಯಸ್ತಾರೆ, ನಮಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾರೆ. ನಮ್ಮ ಗೆಲುವನ್ನು ಅವ್ರು ಇಷ್ಟಪಡ್ತಾರೆ. ಎಷ್ಟೋ ಜನ ಡೈರೆಕ್ಟ್ರುಗಳು ಅವ್ರ ಅಸಿಸ್ಟೆಂಟ್ಗಳು ಒಳ್ಳೆ ಬಟ್ಟೆ ಹಾಕ್ಕೊಂಬಂದರೆ ಕಂಗೆಂಡು ನೋಡ್ತಾರೆ, ಏನು ಫುಲ್ ಡ್ರೆಸ್ ಹಾಕ್ಕೊಂಬಂದಿದ್ಯಾ ಅಂತ. ಬಟ್ ಅವರು ಏನು ಗೊತ್ತಾ, ತಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೆ ನೀಟಾಗಿ ಡ್ರೆಸ್ ಮಾಡಿಕೊಡ್ರು, ಕಲರ್ಫುಲ್ ಆಗಿರೋ, ಫ್ರೆಶ್ ಆಗಿ ಬನ್ನಿರಿ, ಸೆಟ್ಟಲ್ಲಿ ಎಲ್ಲರನ್ನು ಇನ್ಸ್ಪೈರ್ ಮಾಡಿ ಅಂತ. ಅವರು ಅಷ್ಟೇ ತುಂಬ ಟೈಡಿ ಪರ್ಸನ್ನು. ಅವ್ರ ಥರನೇ ತನ್ನ ಎಲ್ಲ ತಂತ್ರಜ್ಞ ಇರಬೇಕು ಅಂತ ಆಸೆ ಪಡೋ ವ್ಯಕ್ತಿ. ನಮಗೆ ಬಹಳ ಖುಷಿಯಾಗಿದೆ. ಉದಯ್ ಶಂಕರ್ ಅವ್ರದ್ದೊಂದು ಕನಸಿತ್ತು, ನಾನು ಕವಿ ಅಲ್ಲ ಅಂತ ಎಲ್ಲರೂ ಡಿಸೈಡ್ ಮಾಡಿದ್ದಾರೆ. ಆದರೆ ನಮ್ಮ ಹಾಡುಗಳು ಜನಪ್ರಿಯವಾಗಿರೋಷ್ಟು ಕವಿಗಳ ಹಾಡುಗಳಾಗಿಲ್ಲ. ನಮ್ಮದು 1-2 ಹಾಡು
ಮಕ್ಕಳು ಓದುವ ಪುಸ್ತಕದಲ್ಲಿ ಇರಬೇಕು ಅಂತ ಉದಯಶಂಕರ್ ಕನಸಾಗಿತ್ತು. ನಾವು ಅದಕ್ಕೆಲ್ಲ ಭಾಳ ಹೋರಾಡಿದ್ವಿ, ಅದು ಆಗಲಿಲ್ಲ. ನನ್ನ ಕಾಲದಲ್ಲಿ SVR ಅವರ ಚಿತ್ರದ ಒಂದು ಗೀತೆ 7ನೇ ತರಗತಿಯ ಮಕ್ಕಳಿಗೆ ಒಂದು ಪಠ್ಯವಾಗಿ ಬಂತಲ್ಲ, ಅದು ಒಂದು ದೊಡ್ಡ ಸಾಧನೆ. ಸೊ ನನಗೆ ಅದರ ಬಗ್ಗೆ ಅತೀವವಾದ ಕೃತಜ್ಞತೆ ಇದೆ. ನಮಗೂ ಸ್ವಾರ್ಥ ಇದೆ. ನಾವು ಒಂದು ದೇಸಿ ವಿದ್ಯಾಸಂಸ್ಥೆ ನಡೆಸ್ತೀವಿ. ಅಲ್ಲಿ ಈ 5ನೇ ಸಂಗೀತ ಶಾಸ್ತ್ರ, ಅದಕ್ಕೆ ಬೇಕಾದಂಥ ಪ್ರಚಾರ ಇತ್ಯಾದಿಗಳನ್ನು ಮಾಡ್ತಾಯಿದ್ದೀವಿ. ಆ 5ನೇ ಅನ್ನುವ ಹೆಸರಿನಲ್ಲಿ ದೊಡ್ಡ ದೊಡ್ಡ ಸಾಧಕರಿಗೆ ಬಂಗಾರದ ಪದಕವನ್ನು ಕೊಡಬೇಕು ಅಂತ ಒಂದು ಇಡುಗಂಟನ್ನು ಇಟ್ಟು, ನಾನಾದ ಮೇಲೆ, ನನ್ನ ಮಕ್ಕಳಾದ ಮೇಲೆ, ಮಕ್ಕಳಾದ ಮೇಲೆ ಅವರು ಕೂಡ ಚಿತ್ರರಂಗದ ಸಾಧಕರಿಗೆ ಆ 5ನೇ ಚಿನ್ನದ ಪದಕವನ್ನು ಕೊಡಬೇಕು ಅಂತ ಉಯಿಲು ಬರೆದಿಟ್ಟಿದ್ದೀನಿ. ಮೊದಲನೆಯ ಪದಕವನ್ನು ನಾನು ಶಿವರಾಜ್ ಕುಮಾರ್ ಅವರಿಗೆ, ನಮ್ಮ ಸಿನಿಮಾ ಕ್ರಿಟಿಕ್ ಅಕಾಡೆಮಿಯವರು ಒಂದು ಕಾರ್ಯಕ್ರಮ ಮಾಡಿದ್ರು, ಅಲ್ಲಿ ಅವ್ರಿಗೆ ಕೊಟ್ಟಿದ್ವಿ ಜೀವನ ಸಾಧನೆಗೆ. 2ನೇ ಚಿನ್ನದ ಪದಕ ನನ್ನ ಸ್ನೇಹಿತರಾದಂಥ ಶ್ರೀ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಈ ಕಾರ್ಯಕ್ರಮದಲ್ಲಿ ಕೊಡ್ತಿದ್ದೀವಿ. ಮತ್ತು ಈ 5 ದಿವಸಗಳ ಕಾರ್ಯಕ್ರಮದಲ್ಲಿ ಸಮಾರೋಪವಾಗಿ ನಾವು ಒಂದು ದೊಡ್ಡ ಆರ್ಕೆಸ್ಟ್ರಾ ಯೂನಿಟು ಅವರ ಹಾಡುಗಳನ್ನು ಹಾಡಿ ಆ ದಾಖಲಾತಿಗಳನ್ನು ಜನಕ್ಕೆ ತಿಳಿಸ್ತೀವಿ. ಇದರ ಜೊತೆಯಲ್ಲಿ ನಾವು ಈ ಕೆಲಸಗಳನ್ನು ಮಾಡಲಿಲ್ಲ ಅಂದರೆ ನಮ್ಮ ಉದ್ಯಮದ, ನಮ್ಮ ಸಾಧಕರ ಕೊಡುಗೆಗಳನ್ನು ನಾವು ಸಂಭ್ರಮಿಸ್ತಿದ್ರೆ ಎಲ್ಲ ಚಾನೆಲ್ಗಳು ಅವರ ತುಣುಕುಗಳು, ಅಂದರೆ ಅವ್ರು ಕರೆಸೋದು, ಮಾತಾಡಿಸೋದು, ಈ ಹಾಡು ಬಗ್ಗೆ ಹೇಳಿ ಅನ್ನೋದು, ಅದರ ಸತ್ಯಾಸತ್ಯತೆ ಎಷ್ಟಿರುತ್ತೋ ಗೊತ್ತಿರಲ್ಲ. ಹೀಗೆ ತುಂಡಾಗಿ ಅವರ ಎಲ್ಲ ಸಾಧನೆಯ ಕೊಡುಗೆಗಳು ಚಾನೆಲ್ಗಳು ಪಾಲಾಗ್ತಾ ಇದ್ದಾವೆ. ನಾವು ಈ ಕೆಲಸ ಮಾಡ್ತಾರೆ, ತುಂಬ ಒಳ್ಳೆಯ ಕೆಲಸ. ನಮ್ಮ ಮೀಸೆ ನಾವು ತಾನೇ ತಿರುಗಿಸ್ಕೋಬೇಕು, ಬೇರೆಯವರು ಬಂದು ಯಾರು ತಿರುಗಿಸ್ತಾರೆ? ನಾವೇನು ಮಾಡಿದ್ವಿ ಈಗ ಅಂದರೆ SVR ಆಡಿಯೋ ಬಯೋ ಅಂತ ಒಂದು ದೊಡ್ಡ ಸೀರೀಸ್ ಮಾಡಿ, ಅದಕ್ಕೆ ಹಣ ಹುಡುಕಿ ಅವರ ಎಲ್ಲ ಚಿತ್ರದ ಹಾಡುಗಳು, ಅದರ ಹಿನ್ನೆಲೆ, ಸಾಹಿತ್ಯಿಕ, ಸಾಂಸ್ಕೃತಿಕ ಮತ್ತು ಎಲ್ಲ ಹಿನ್ನೆಲೆಗಳ ಮಾಹಿತಿಗಳನ್ನು ಒಳಗೊಂಡ ಆಡಿಯೋ ಬಯೋ ಸೀರೀಸ್ ಒಂದನ್ನು ನಾವು ಅವ್ರಿಗೆ ಸಿದ್ಧಪಡಿಸಿದ್ದೀವಿ. ಈ SVR 50 ಸಂಭ್ರಮದಲ್ಲಿ ಅವರಿಗೆ ಚಿನ್ನದ ಪದಕವನ್ನು ಕೊಡೋದೊಂದು, ಮತ್ತು ಉದ್ಯಮದ ಎಲ್ಲ ಯುವ ಪೀಳಿಗೆಯನ್ನು ಇವರ ಮುಂದೆ ತಂದು ನಿಲ್ಲಿಸೋದು ಮತ್ತು ಅವರ ಆಡಿಯೋ ಬಯೋಗ್ರಫಿಯನ್ನು ನಾಡಿಗೆ ಅರ್ಪಿಸೋದು ನಮ್ಮೆಲ್ಲರ ಕೆಲಸವಾಗಿದೆ. ಸರ್, 100 ಕಾಲ ಸುಖವಾಗಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಒಂದು ಸ್ಥಾನಮಾನ ಕೊಟ್ಟಾಗ ನನ್ನ ಒಂದು ರಿಕ್ವೆಸ್ಟ್ ಏನು ಅಂದರೆ, ಅಕಾಡೆಮಿ ಮಾಡೋದಾಗಿಂದ ತುಂಬ ಜನ ಆಗಿದ್ರು. ಸೊ ಅವರವರ ಸಾಧನೆ ಮಾಡಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ಈ ಸಂದರ್ಭದಲ್ಲಿ ಒಂದು ನಾನು ಏನಕ್ಕೆ ಮತ್ತೆ ಮಾತಾಡಿದೆ ಅಂದರೆ, ಆ ಬೆಳ್ಳಿ ಹೆಜ್ಜೆ ಅನ್ನೋ ಒಂದು ಎಷ್ಟು ಚೆನ್ನಾಗಿ ಪ್ರತಿಯೊಬ್ಬ ಚಿತ್ರೋದ್ಯಮದ ಸಾಧಕರನ್ನು ಗುರುತಿಸಿ ಆ ಬೆಳ್ಳಿ ಹೆಜ್ಜೆಯಲ್ಲಿ ಪ್ರತಿಯೊಬ್ಬರಿಗೂ ಆ ಗೌರವವನ್ನು ಸೂಚಿಸಿದ್ರಲ್ಲ ಬಾಬು, ಹ್ಯಾಟ್ಸ್ ಆಫ್ ಟು ಯು. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇನ್ನು ಮುಂದೆ ಬರೋವಂಥ ಅಧ್ಯಕ್ಷರುಗಳು ಯಾರೋ ಈ ಥರ ಒಂದು ಸ್ಥಾನಮಾನ ಸಿಕ್ಕಿದಾಗ ಇಂಥದನ್ನೆಲ್ಲ ದಯವಿಟ್ಟು ಮಾಡಿ ಅನ್ನೋ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ಆಮೇಲೆ ಆ ಒಂದು ಫಿಲ್ಮ್ ಫೆಸ್ಟಿವಲ್ ಮಾಡಿದಾಗಲೂ ಅಷ್ಟೇ, ಅದು ವಿಧಾನಸೌಧದ ಮೆಟ್ಲಲ್ಲಿ ಆಗಲೇಬೇಕು ಅಂತೇಳಿ ನೀವು ಮಾಡಿ ಅದನ್ನು ಮಾಡಿಸಿದ್ರಿ. ಅದು ದಟ್ ವಾಸ್ ವೆರಿ ಬಿಗ್ ಕ್ಲೋಸಿಂಗ್ ಸೆರೆಮನಿ ಮೈಸೂರು ಅವ್ರ ಮನೇಲಿ ಮಾಡಿದ್ವಿ. ಸೊ ಇಟ್ ಈಸ್ ಇಲ್ಲಿ ಈ ಥರದ್ದೆಲ್ಲ ಸಾಧನೆಗಳಿದೆಯಲ್ಲ, ಏನಕ್ಕೆ ನಮ್ಮ ಚಿತ್ರೋದ್ಯಮದಲ್ಲಿ ಯಾರಿಗೆ ಆಗ್ಬೋದು, ಯಾರಾದ್ರೂ ಸಿಗಲಿ, ನಮ್ಗೆ ಅದ್ರ ಪ್ರಶ್ನೆ, ಅದ್ರಲ್ಲಿ ಬೇಜಾರಿಲ್ಲ. ಸಿಕ್ಕಿದಾಗ ಈ ಥರದ್ದೊಂದು ಅವಕಾಶ ಇಟ್ಕೊಂಡು ಈ ಥರ ಕಾರ್ಯಕ್ರಮಗಳನ್ನ ಮಾಡಿ ಅನ್ನೋದನ್ನ ನಿಮ್ಮ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು. ಅದರ ಭಾಗವಾಗಿ ಅದರಲ್ಲಿ ಪಾಲ್ಗೊಂಡಂತಹ ಅನುಭವದ ಹಿನ್ನೆಲೆಯಲ್ಲಿ ಇವತ್ತು ಅದರ ಎಲ್ಲ ತೀರ್ಮಾನಗಳನ್ನು ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಪ್ರಕಟಿಸಲಿಕ್ಕಿದೆ. ಮುಖ್ಯವಾಗಿ ಬಾಬು ಅವರ ಬಗ್ಗೆ ನಾನು ಹೇಳಬೇಕಾದಂತಹ ಕೆಲವು ಮುಖ್ಯವಾದ ಮಾತುಗಳು ಈಗಾಗಲೇ ಗೆಳೆಯರು ಹಿರಿಯರು ಹೇಳಿದ್ದಾರೆ. 3 ತಲೆಮಾರುಗಳಿಂದ ಅವರು ಸಿನಿಮಾಕ್ಕೆ ಸಮರ್ಪಿಸಿಕೊಂಡಿರೋದು. ಈ ಅವಧಿಯಲ್ಲಿ ಮೇಲ್ನೋಟಕ್ಕೆ ನಮಗೆ ಬಹಳ ಸಂತೋಷ, ಸಂಭ್ರಮ, ಸಡಗರ, ಸಾಧನೆ ಕಂಡರು.
ಖಾಸಗಿಯಾಗಿ ಅವರು ಅನುಭವಿಸಿರುವಂಥ ನೋವು, ಸಂಕಟ, ಏರುಪೇರುಗಳು ಒಂದೆರಡಲ್ಲ. ಸಾಮಾನ್ಯವಾಗಿ ನಾವು ಅವನ್ನು ಮರೆತು ಬಿಡ್ತೇವೆ. ಇದು ಒಂದು ಕೇಕ್ ವಾಕ್ ಆದಂತಹ ಪ್ರಯಾಣ ಅಲ್ಲ ಸಿನಿಮಾ ಮಾಡೋದು ಅಂದರೆ. ನಾನು ಸುಮ್ಮನೆ ಅವರ ಸಿನಿಮಾಗಳನ್ನು ನೋಡುವಾಗ ಟೈಟ್ಲ್ ಕಾರ್ಡ್ಗಳನ್ನು ನೋಡ್ತಾ ಇದ್ದೆ. ಎಷ್ಟೊಂದು ಜನ ಇವಾಗ ಇಲ್ಲವೇ ಇಲ್ಲ. ಅವರು ಛಾಯಾಗ್ರಾಹಕರಾಗಿರ್ಬೋದು, ಪ್ರಸಾದನ ಇರ್ಬೋದು, ವಸ್ತ್ರಗಳು, ವೇಷಭೂಷಣಗಳು ಮಾಡಿದಂಥವರು, ಸಂಕಲನಕಾರರು, ತೆರೆ ಹಿಂದೆ ಇವತ್ತು ನಿರ್ದೇಶಕ ಅಂದರೆ ತಂತ್ರಜ್ಞರ ಪ್ರತಿನಿಧಿ, ಅವನು ತಂತ್ರಜ್ಞರ ಒಬ್ಬ ಸಾರಥಿ. ಅಷ್ಟೊಂದು ಜನ ಅವರ ಜೊತೆಗೆ ಆಗಿ ಹೋಗಿದ್ದಾರೆ. ಬಾಬು ಅವರು ತಮ್ಮ ಅರ್ಧ ಚೈತನ್ಯವನ್ನ ಕ್ರಿಯೇಟಿವಿಟಿಗೆ ಇಟ್ಕೊಂಡ್ರೆ, ಸೃಜನಶೀಲತೆಗೆ, ಸ್ಕ್ರಿಪ್ಟ್ ಮಾಡೋದಕ್ಕೆ, ಸಂಶೋಧನೆ ಇತ್ಯಾದಿ ಇಟ್ಕೊಂಡ್ರೆ, ಇನ್ನು ಅರ್ಧ ಚೈತನ್ಯವನ್ನ ಉದ್ಯಮದ ಒಳಿತಿಗಾಗಿ, ಚಿತ್ರೋದ್ಯಮದ ಮುನ್ನಡೆಗಾಗಿ ಬಳಸ್ತಾರೆ. ಅದು ನಾವೆಲ್ಲ ಕಣ್ಣಾರೆ ಕಂಡಿದ್ದೇವೆ. ಅವ್ರ ಜೊತೆಗೆ ಫಿಲ್ಮ್ ಸಿಟಿಗೆ ಟ್ರಾವೆಲ್ ಮಾಡಿದ್ದೀವಿ, ಮೈಸೂರಿಗೆ. ಅಲ್ಲಿ ಹೋದಾಗ ಅಧಿಕಾರಿಗಳನ್ನು ಭೇಟಿ ಮಾಡೋದು, ಅಲ್ಲಿಂದ ಮಂತ್ರಿಗಳನ್ನು ಭೇಟಿ ಮಾಡೋದು, ಅದಕ್ಕೆ ತನ್ನ ಗೊತ್ತಿರ್ತಕ್ಕಂಥ ಎಲ್ಲವನ್ನು ಬಳಸಿಕೊಂಡು ಅದರ ಹಿಂದೆ ಏನನ್ನೋ ಒಂದನ್ನು ಕಟ್ಟುವ ಒಂದು ತಹತಹ ಇದೆ. ಕಟ್ಟೋದು ಅಂದರೆ ನಿಮಗೆಲ್ಲ ಗೊತ್ತಿದೆ, ಸಾಮುದಾಯಿಕವಾಗಿ ಕಟ್ಟೋದು. ಒಂದು ಸಮುದಾಯ, ಸಿನಿಮಾ ಸಮುದಾಯನ ಕಟ್ಟೋದು. ಕಟ್ಟೋಕೆ ಇಷ್ಟ ಇಲ್ಲದೆ ಇದ್ದವರು ಇಂಡಿವಿಜುವಲ್ ಆಗಿ ದೊಡ್ಡದಾಗಿ ಬೆಳೀಬಹುದು, ಶ್ರೀಮಂತರಾಗಬಹುದು, ಏನೆಲ್ಲ ಮಾಡ್ಕೋಬಹುದು. ತಾನಾಯಿತು, ನನಗೆಷ್ಟು ಲಾಭ ಬಂತು, ನಷ್ಟ ಬಂತು ಅಂತ. ಆದರೆ ಕಟ್ಟುವ ಮನಸ್ಸಿದ್ದವನು ಮಾತ್ರ ಎಲ್ಲರನ್ನೂ ಒಳಗೊಂಡು ಮುಂದೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾನೆ. ಅದರಿಂದ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾನೆ. ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಈಗ ಆಲ್ಝೈಮರ್ ಅನ್ನುವಂಥದ್ದು ಕೇವಲ ವಯಸ್ಸಾದವರಿಗೆ ಬರುವಂತಹ ಮರೆಗುಳಿ ಅಲ್ಲ, ಅದು ಯುವಕರಿಗೂ ಕೂಡ ಒಂದು ಐಚ್ಛಿಕ ಆಲ್ಝೈಮರ್ ಬಂದ್ಬಿಟ್ಟಿದೆ. ಆಪ್ಷನಲ್ ಆಲ್ಝೈಮರ್ ಥರ, ಅಂದರೆ ಬೇಕಂತ ಮರೆಗುಳಿತನದ್ದು, ಜಾಣ ಮರೆಗುಳಿತನ ಬಂದಿದೆ. ಹಾಗಾಗಿ ನೆನ್ನೆಗಳು ಗೊತ್ತಿಲ್ಲ ಯಾರಿಗೂ, ಮೊನ್ನೆಗಳು ಬೇಡ, ನೆನ್ನೆ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಹೊಸ ಕಾಲದ, ಇದು ತಪ್ಪು ಸರಿ ಪ್ರಶ್ನೆ ಇಲ್ಲ, ಕಾಲದ ವೇಗ ಆಗಿದೆ, ಅಷ್ಟು ವೇಗವಾಗಿದೆ. ಎಲ್ಲ ಭಾಷೆಗಳಲ್ಲಿ, ಎಲ್ಲ ದೇಶಗಳಲ್ಲಿ ಆರ್ಕೈವ್ಸಿ ಕೊಡುವಂಥ ಮಹತ್ವವನ್ನು ನಾವು ಕೊಟ್ಟೇ ಇಲ್ಲ ಇವತ್ತು. ಬಾಬು ಯೂಸ್ ಮಾಡ್ತಿದ್ದ ಕ್ಯಾಮ್ರಾ ಹೇಗಿತ್ತು, ಲೆನ್ಸಸ್ ಹೇಗಿತ್ತು, ನಾನ್ ಡಿಜಿಟಲ್ ಪೀರಿಯಡ್ ಇದ್ದಂತಹ ಪ್ರೊಜೆಕ್ಷನ್ ಸಿಸ್ಟಮ್ ಹೇಗಿತ್ತು, ರೀಲ್ ಸಿಸ್ಟಮ್ ಹೇಗಿತ್ತು, ಅದು ಗೊತ್ತೇ ಇಲ್ಲ. ನಾನು ಒಂದು ಸಿನಿಮಾ ಶಾಲೆ ನಡೆಸ್ತೀನಿ, ವಿದ್ಯಾರ್ಥಿಗಳಿಗೆ ಎಷ್ಟೊಂದು ಆ ಬಗ್ಗೆ ತಿಳುವಳಿಕೆನೇ ಇಲ್ಲ ಅಂತಂದ್ರೆ, ಇವತ್ತೇನು ನಾಳೆ ನಾನು ದೊಡ್ಡವನಾಗಬೇಕು, ಇಷ್ಟರ ಒಟ್ಟು ಆಚೆಗೆ ಚರಿತ್ರೆಯ ನೆನಪಿಲ್ಲದಿರುವಂಥ ಸ್ಥಿತಿ ನಮಗೆ ಬಂದಿದೆ. ಅಂಥವರಿಗೆ ನೋಡಿ, ನಮ್ಮ ಬಾಬು ಅವರು ಪ್ರಜಾವಾಣಿಗೆ ಒಳ್ಳೆ ಲೇಖನ ಬರೆದ್ರು, ಅಂಕಣ ಬರೆದ್ರು. ಆಗ ಸಾಕಷ್ಟು ಆ ಅಂಕಣಗಳಲ್ಲಿ ಅವರು ಮಾಹಿತಿಗಳನ್ನು ಹೇಳಿದ್ರು. ಅದು ಪುಸ್ತಕ ರೂಪದಲ್ಲೂ ಬಂತು. ನೀವು ಆ ಪುಸ್ತಕವನ್ನು ಓದಿದ್ರೆ, ದಬ್ಬ ನಡುವೆ ಬದುಕಿರುವ ಇನ್ನು ಕ್ರಿಯಾಶೀಲವಾಗಿರುವ ಒಬ್ಬ ನಿರ್ದೇಶಕ ಹಾದು ಹೋದ ಸುದೀರ್ಘ ಪಯಣ ಎಷ್ಟು ದೊಡ್ಡದು ಅನ್ನೋದನ್ನ ದಾಖಲು ಮಾಡಿದ್ದು ಅದರಲ್ಲಿ. ಈಗ ಕೂಡ ಈ ಒಂದು ಸಂದರ್ಭದಲ್ಲಿ ಅದ್ಭುತವಾದಂಥ ಒಂದು ಪುಸ್ತಕವನ್ನು ಹೊರತರ್ತಾ ಇದ್ದೀವಿ. ಆ ಹೊರತರುವಂಥ ಪುಸ್ತಕದಲ್ಲಿ ಅನೇಕರ ಅಭಿಪ್ರಾಯಗಳು, ಅನಿಸಿಕೆಗಳು ಇದೆ. ಅವರು ವಿಷ್ಣು ಅವ್ರ ಜೊತೆ ಕೆಲಸ ಮಾಡಿದ್ದಾರೆ, ಅಂಬರೀಷ್ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ, ಅನೇಕ ಜನ ಕಲಾವಿದರು, ಸುಹಾಸಿನಿಯವರು, ತುಂಬ ಜನ ಕಲಾವಿದರನ್ನ ಅವರು ಸಂಪರ್ಕ ಇಟ್ಕೊಂಡಿದ್ದಾರೆ. ಪರಭಾಷೆಗೆ ಹೋದರೆ ಈಗಲೂ ಕೂಡ ಅವರ ಮೊದಲ ಕ್ವಶನು, ಹೌ ಈಸ್ ಮಿಸ್ಟರ್ ಬಾಬು ಅಂತ ಕೇಳ್ತಾರೆ ಹೊರದೇಶದ ಹೊರಭಾಷೆಯ ನಿರ್ದೇಶಕರು. ಅಷ್ಟರ ಮಟ್ಟಿಗೆ ಅವರು ಇದನ್ನು ಮಾಡಿದ್ದಾರೆ. ನಾನು ಒಂದು 10 ತಿಂಗಳ ಕಾಲ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷನಾಗಿದ್ದಾಗ ಅವರ ಪರಂಪರೆಯನ್ನು ಮುಂದುವರಿಸಿ ಒಬ್ಬರು ವಿಜಯ್ ಥರದ ಒಬ್ಬ ನಿರ್ದೇಶಕರು, ಮರ್ತೇ ಹೋಗಿದ್ದ ಮನುಷ್ಯ, ಮಯೂರ ಮಾಡಿದಂಥ, ಗಂಧದ ಗುಡಿ ಮಾಡಿದಂಥ ನಿರ್ದೇಶಕ ವೀಲ್ ಚೇರಲ್ಲಿ ಕರ್ಕೊಂಡ್ಬಂದು ನಾವು ಬೆಳ್ಳಿ ಚುಕ್ಕಿ ಮಾಡಿದ್ದೀವಿ. ಹೊರನಾಡಿನಲ್ಲಿದ್ದಂತಹ ರಿಚರ್ಡ್ ಕ್ಯಾಸ್ಟ್ಲಿನೋ, BL ವೇಣು, ಆ ಥರ ಬೆಂಗಳೂರಿನಿಂದ ಹೊರಗಿದ್ದವರಿಗೆ ನಾನು ಸಿನ್ಸಿಯರ್ ಆಗಿ ಇದ್ದಂಥ ಅಲ್ಪಾವಧಿಯಲ್ಲಿ ಕೆಲಸಗಳನ್ನು ಮಾಡಿದ್ವಿ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲಲ್ಲೇ ನಾವು ಚಿತ್ರವನ್ನು ಉದ್ಘಾಟನೆ ಆಗಬೇಕು, ಅಲ್ಲೇ ಅದರ ಸಮಾರೋಪ ಆಗಬೇಕು ಅಂತಕ್ಕಂಥ ಒಂದು ಪರಂಪರೆಯನ್ನು ಪ್ರಾರಂಭ ಮಾಡಿದ್ವಿ. ಅಲ್ಲಿ ಅನೇಕ ರಾಕ್ಲೈನ್ ಅವ್ರು ಹೇಳಿದ ಉದ್ದೇಶ ಚೆನ್ನಾಗಿದೆ, ಆದರೆ ಸಿನಿಮಾ ಅಕಾಡೆಮಿ ಸಂಪೂರ್ಣವಾಗಿ ಒಬ್ಬ ಕೃಷ್ಣೇಗೌಡರ ಚೇಂಬರ್ ಥರ ಇರಲ್ಲ. ಅದು ಸಂಪೂರ್ಣವಾಗಿ ಸರ್ಕಾರದ ಒಂದು ಕೆಟ್ಟ ಕಪಿಮುಷ್ಟಿಯಲ್ಲಿರುತ್ತೆ. ಅಲ್ಲಿ ಅಧ್ಯಕ್ಷ ಅಂತ ಕೂತ್ಕೊಳ್ತಾನಷ್ಟೇ, ಅವನಿಗೆಲ್ಲ ಸಂಪೂರ್ಣ ಅಧಿಕಾರ ಇರಲ್ಲ. ಬಾಬು ಅವರು ದೊಡ್ಡ ಗಂಟ್ಲಾದ್ರಿಂದ ಕೂಗಾಡಿ ಕಿರ್ಚಾಡಿ ಏನೋ ಕೆಲಸ ಮಾಡ್ತಾ ಇದ್ರು. ತುಂಬ ಕಷ್ಟ ಅಲ್ಲಿ ಇಕ್ಕಳಗಳು ಹಾಗಿರುತ್ತೆ. ಯಾಕೆಂದ್ರೆ ಅದು ಸಂಪೂರ್ಣವಾಗಿ ವಾರ್ತಾ ಇಲಾಖೆಯ ಅಧೀನದಲ್ಲಿರುವ ಒಂದು ಸಂಸ್ಥೆ, ಅಕಾಡೆಮಿಕ್ ಆಶಯಗಳನ್ನು ಇಟ್ಕೊಂಡಿದೆ ಅಷ್ಟೇ. ಆದರೂ
ರಾಕ್ಲೈನ್ ಸರ್ ಅವರು ಹೇಳಿದಂಥ ಅಭಿಪ್ರಾಯಗಳನ್ನು ಸಾಧ್ಯವಾದಷ್ಟು ಅಲ್ಲಿಗೆ ಬರತಕ್ಕಂಥವರು ಮಾಡತಕ್ಕಂಥ ಕೆಲಸಗಳನ್ನು ಮಾಡಬೇಕು. ಮತ್ತು ಈ ಒಂದು ಯೋಜನೆ ಏನಿದೆ ಇದನ್ನು ನಾವು ಮುಂದುವರಿಸೋದ್ರ ಮೂಲಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ ಹಿರಿಯ ಸಾಧಕರನ್ನು ತರಲಿಕ್ಕೆ ಸಾಧ್ಯ ಆಗತ್ತೆ. ಮುಂದೆ ಸಿನಿಮಾ ಮಾಡತಕ್ಕಂಥವ್ರಿಗೆ ಕೆಲವಾದರೂ ನಾವು ಮಾದರಿಗಳನ್ನು ಬಿಟ್ಟು ಹೋಗಬೇಕಾಗತ್ತೆ, ರೋಲ್ ಮಾಡೆಲ್ಸ್ಗಳನ್ನು ಬಿಟ್ಟು ಹೋಗಬೇಕಾಗತ್ತೆ. ಇವತ್ತು ಮಾಡೋರಿಗೆ ಬೇರೆ ಸವಾಲಿರ್ಬೋದು, ನಾವು ಸಿನಿಮಾ ಮಾಡುವಾಗ ಬೇರೆ ಸವಾಲಿರ್ಬೋದು, ಮುಂದಿನ ಸವಾಲುಗಳು ಬೇರೆ ಇರಬಹುದು. ಆದರೆ ಸಿನಿಮಾ ಅನ್ನೋದು ಒಂದು ಸ್ಥಾಯಿಯಾದಂಥ ಬಹಳ ಪವರ್ಫುಲ್ ಆದಂಥ ಒಂದು ಕಲೆ. ಅದರ ಜೊತೆಗೆ ನಾವೆಲ್ಲ ಊಟ ಮಾಡಿದ್ದೇವೆ, ಬದುಕಿದ್ದೇವೆ, ಕೆಲಸ ಮಾಡಿದ್ದೇವೆ. ಆ ದೃಷ್ಟಿಯಲ್ಲಿ ಬಾಬು ಅವರನ್ನು ಅಭಿನಂದಿಸ್ತಾ, ಅವರನ್ನು ಅಭಿನಂದನೆಗೆ ಎಲ್ಲ ರೀತಿಯ ತಯಾರಿ ಮಾಡಿಕೊಂಡಿರ್ತಕ್ಕಂಥ ಇಡೀ ನಮ್ಮ ಸಹೋದ್ಯೋಗಿ ಮಿತ್ರರನ್ನು ಅಭಿನಂದಿಸ್ತಾ, ವಿಶೇಷವಾಗಿ ಕೃಷ್ಣೇಗೌಡರಿಗೆ ನನ್ನ ಅಭಿನಂದನೆ ಸೂಚಿಸ್ತಾ, ಇದಕ್ಕೆ ಮಾಧ್ಯಮದ ಸಂಪೂರ್ಣ ಸಹಕಾರ ನೀಡಿ ಈ ಪರಂಪರೆ ಮುಂದುವರಿಲಿ ಅಂತ ಹೇಳಿ ತುಂಬ ಹೃದಯದಿಂದ ಆಶಿಸ್ತೇನೆ. ಈ ಇದೆಯಲ್ಲ ಏನು ಈ ಈವೆಂಟ್ ಅಂತ ಏನು ಹೇಳ್ತೀವಿ, ಅಥವಾ ಇದೊಂದು ಕಾರ್ಯಕ್ರಮದ ಆಯೋಜನೆ ಇದೆಯಲ್ಲ, ಇದೇ ಬಹಳ ಸಂಭ್ರಮದ ವಿಚಾರ. ನಾವು ಬಹಳ ಸಲ ನಿರ್ದೇಶಕರ ಸಂಘದಲ್ಲಿ ತುಂಬ ಆಕ್ಟಿವ್ ಆಗಿ ತೊಡಗಿಸ್ಕೊಂಡಾಗ ಅವರು ಅಧ್ಯಕ್ಷರಾಗಿದ್ದರು, ನಾನು ಕಾರ್ಯದರ್ಶಿ ಆಗಿದ್ದೆ. ಆವಾಗ ನಿರ್ದೇಶಕರ ಸಂಘ ಎಂಥ ಕೆಲಸಗಳನ್ನು ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಯಾವ ಭಾಷೆನಲ್ಲೂ ಕೂಡ ಅಂಥ ಒಂದು ಸಂಘಟನೆ, ನಿರ್ದೇಶಕರ ಸಂಘಟನೆ ಇಲ್ಲದೇ ಇರೋ ಅಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕದ ಕಡೆ ಇಡೀ ದೇಶದ ನಿರ್ದೇಶಕರು ತಿರುಗಿ ನೋಡ್ತಾಯಿದ್ರು. ಅಂಥ ಕಾರ್ಯಕ್ರಮಗಳನ್ನು, ಪ್ರಶಸ್ತಿ ಸಮಾರಂಭಗಳನ್ನು ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದಿಂದ ಆಯೋಜಿಸ್ತಾ ಇದ್ವಿ. ಅಂದರೆ ಬಾಬು ಅವರು ಸಿನಿಮಾ ಮಾಡಲಿ, ನಿರ್ದೇಶಕರ ಸಂಘದ ಕಾನ್ಫಿಡ ಕಾರ್ಯಕ್ರಮ ಮಾಡಲಿ, ಅಥವಾ ಅಕಾಡೆಮಿ ಚಿತ್ರೋತ್ಸವ ಮಾಡಲಿ, ಯಾವುದು ಮಾಡಿದರೂ ಅವರು ಚಿಕ್ಕದಾಗಿ ಆಲೋಚನೆ ಮಾಡೋದೇ ಇಲ್ಲ. ಒಂದು ರೀಜನಾಲಿಟಿ ಅಂತ ಏನು ಹೇಳ್ತೀವಿ, ನಮ್ಮದು ಪ್ರಾದೇಶಿಕತೆ, ಪ್ರಾದೇಶಿಕ ಭಾಷೆ ಅಂತ ಹೇಳುವಾಗಲೇ ನಮ್ಮ ಎರಡು ಕೈ ಒಟ್ಟಿಗೆ ಬರ್ತದೆ ಚಿಕ್ಕದು ಅಂತ, ಹಿಂಗೆ ಅನ್ನೋದೇ ಇಲ್ಲ. ಸೊ ಬಾಬು ಅವ್ರು ಯಾವಾಗಲೂ ಎರಡು ಕೈನೂ ಹಿಂಗೆ ಪುಟ್ಟದಾಗಿ ಜೋಡಿಸೋದೇ ಇಲ್ಲ. ಹಾಗಾಗಿ ಒಂದು ಪ್ರಾದೇಶಿಕತೆ, ಒಂದು ದೇಶವನ್ನು ಪ್ರತಿನಿಧಿಸೋಂಥ ಒಂದು ಶಕ್ತಿ ಮತ್ತು ಎಲ್ಲ ದೃಷ್ಟಿಯಿಂದಲೂ ಪ್ರಾತಿನಿಧಿಕತೆಯನ್ನು ತೋರಿಸೋಂಥದ್ದು ಅವರ ಸಿನಿಮಾ ಮೇಕಿಂಗಲ್ಲಿ. ಇವತ್ತು ನಮ್ಮ ಇಡೀ ಕನ್ನಡ ಚಿತ್ರರಂಗದಲ್ಲಿ ಹೆಸರಿಸೋದಕ್ಕೆ ಹಿಂದಿನಲ್ಲೂ, ಈ ತೆಲುಗಿನಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಅವರು ಎಷ್ಟು ಸಿನಿಮಾ ಮಾಡಿದರು ಅಂತಲ್ಲ, ಅವರು ಹೆಜ್ಜೆ ಗುರುತನ್ನು ಮೂಡಿಸಿ ಬಂದರು. ಅದರ ಮುಂದುವರಿಕೆಯಾಗಿ ನಮ್ಮಲ್ಲಿ ಇನ್ನೂ ಸಾಧ್ಯ ಆಗಿಲ್ಲ. ಏನು ನಮಗೆ ಜನ್ರೇಷನ್ ಬರ್ತಾಯಿದೆ, ಹೊಸ ಹೊಸ ಜನ್ರೇಷನ್ ಬರ್ತಾಯಿದೆ, ಹೊಸ ಹೊಸ ಆಲೋಚನೆಗಳು ಬರ್ತಾಯಿದೆ. ಆದರೆ ಅವರು ಒಂದು ನಿರ್ದೇಶಕನಿಗೆ ಒಂದು ಸ್ಟಾರ್ಡಮ್ ಕೊಟ್ರಲ್ಲ 50 ವರ್ಷದಲ್ಲಿ, 50 ವರ್ಷದಿಂದ ಆ ಸ್ಟಾರ್ಡಮನ್ನು ಹಾಗೆ ಉಳಿಸ್ಕೊಂಡಿದಾರಲ್ಲ, ಮರ್ತೋಗಿಲ್ಲ. ಇವತ್ತು ಸಿನಿಮಾಗಳನ್ನ ಮಾಡ್ತಾಯಿದ್ದಾರೆ, ಅದೇ ಉತ್ಸಾಹದಿಂದ ಮಾಡ್ತಾಯಿದ್ದಾರೆ. ನಮಗೆ ಉತ್ಸಾಹ, ಒಂದು ಸಿನಿಮಾ ಫೇಲ್ ಆಗಿಬಿಟ್ರೆ ಅಥವಾ ಇನ್ನೇನು ಆಗಿಬಿಟ್ರೆ ರಿಟೈರ್ ಆಗಿಬಿಡ್ತೀವಿ, ಅಥವಾ ಉತ್ಸಾಹನೇ ಕುಗ್ಗಿ ಹೋಗ್ಬಿಡುತ್ತೆ. ಅಥವಾ ಆಮೇಲೆ ಅಯ್ಯೋ ಮುಂಚೆ ಎಲ್ಲ ಭಾಳ ಮಾಡ್ತಾಯಿದ್ದು ಈಗ ಆಗಲ್ಲ, ಒಂಥರ ಪೆಸಿಮಿಸ್ಟ್, ನೆಗೆಟಿವಿಟಿ. ಅದು ಇವ್ರ ಜೊತೆ ಒಡನಾಟ ಇದ್ದರೆ ಅದು ಹೊರಟೋಗುತ್ತೆ. ನಾನು ಹೆಚ್ಚಾಗಿ ಅವ್ರ ಜೊತೆ ಯಾಕೆ ಇರೋದಕ್ಕೆ ಅಥವಾ ಇಷ್ಟಪಡ್ತೀನಿ ಅಥವಾ ಅವರ ಒಡನಾಟವನ್ನು ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಲ್ಲ ಅಂದರೆ ಒಂದು ಎನರ್ಜಿ ಬರುತ್ತೆ. ಒಂದು ಸಲ ಅವ್ರ ಜೊತೆ ಮಾತಾಡಿದ್ರೆ, ಭೇಟಿ ಆದರೆ, ಹೇಳಿದ್ರಲ್ಲ ಹಂಸಲೇಖ ಅವರು ಇನ್ಫಾರ್ಮೇಟಿವ್ ಎಷ್ಟಿರ್ತಾರೆ ಅಂದರೆ, ಇನ್ಫಾರ್ಮೇಷನು ಅವರು ಅವರೇ ಒಂದು ಕಣಜ, ಒಂದು ಕಥಾ ಕಣಜ ಮಾಡಬೇಕು ಅಕಾಡೆಮಿನಲ್ಲಿ ಅದು ಇದು ಅಂತ ಹೇಳ್ತಾರೆ. ಅವ್ರು ಯಾವುದ್ರ ಬಗ್ಗೆ ಅವ್ರ ಜೊತೆ ಎಲ್ಲರೂ ಬೇರೆ ಊರುಗಳಿಗೆ ಹೋದರೆ, ಏರ್ಪೋರ್ಟಲ್ಲೋ ಇನ್ನೆಲ್ಲೋ ಇದ್ದರೆ ಬುಕ್ ಸ್ಟಾಲ್ ಹುಡುಕ್ತಾ ಇರ್ತಾರೆ. ಕಾಫಿ, ಒಳ್ಳೆ ಕಾಫಿ ಕುಡಿಯೋಣ, ಹೋಟೆಲ್ ಎಲ್ಲಿದೆ ಅಂತ ನೋಡ್ತಾ ಇದ್ರೆ ಇವ್ರು ಬುಕ್ ಸ್ಟಾಲ್ ಹುಡ್ಕೊಂಡು ಹೋಗ್ಬಿಟ್ಟು ನಿಂತ್ಬಿಡ್ತಾರೆ, ಯಾವ್ದಾರ ಒಂದು ಬುಕ್ ಇಟ್ಕೊಂಡು. ಅಂದರೆ ಅಷ್ಟು ಇವತ್ತಿಗೂ ಯಾವುದೋ ಹೊಸ ಹೊಸ ಬುಕ್ಕಿನ ಹೆಸರು ಹೇಳ್ತಾರೆ, ಅದನ್ನು ಓದಿ ಎಷ್ಟು ಚೆನ್ನಾಗಿದೆ ನೋಡಿ. ಅದು ಏನು ಸಿನಿಮಾಗೆ ಸಂಬಂಧಪಟ್ಟಂಗೆ ಮಾತ್ರ ಇರೋದಿಲ್ಲ. ಇವತ್ತು ಪ್ರಸ್ತುತ ರಾಜಕೀಯ ಆಗ್ಬೋದು, ಸಾಮಾಜಿಕವಾಗಿ ವಿಯೆಟ್ನಾಂ ಆಗ್ಬೋದು, ಇಸ್ರೇಲ್ ಆಗ್ಬೋದು, ಮತ್ತೊಂದು ಆಗ್ಬೋದು, ರೈತರ ಸಮಸ್ಯೆ ಆಗ್ಬೋದು. ಒಬ್ಬ ನಿರ್ದೇಶಕ ಅಂದರೆ ಸಿನಿಮಾ ಮಾತ್ರ
ಕುದುರೆಗೆ ಇದನ್ನು ಕಟ್ಟಂಗೆ ಅದನ್ನು ಅಷ್ಟನ್ನೇ ಯೋಚನೆ ಮಾಡಬೇಕು ಅಂತ ಮಾಡಲ್ಲ ಅವರು. ಇವತ್ತು ನಮ್ಮ ಪರಿಸರ, ಸಾಮಾಜಿಕ ಪರಿಸ್ಥಿತಿ ಹೆಂಗಿದೆ, ರಾಜಕೀಯ ಪರಿಸ್ಥಿತಿ ಹೆಂಗಿದೆ, ಒಬ್ಬ ಸಿನಿಮಾ ನಿರ್ದೇಶಕನಿಗೆ ಅದೆಲ್ಲದೂ ಪರಿಜ್ಞಾನ ಇರಬೇಕು, ಅದ್ರದ್ದು ಎಲ್ಲದ್ರ ಜವಾಬ್ದಾರಿ ಇರಬೇಕು ಅನ್ನೋದನ್ನು ತುಡಿತ ಅವ್ರಿಗೆ ಭಾಳವಾಗಿದೆ. ಹಾಗಾಗೇ ಅವರು ಕಾವೇರಿ ಇಶ್ಯೂ ಆಗ್ಬೋದು, ರೈತರ ಸಮಸ್ಯೆ ಆಗ್ಬೋದು, ಎಲ್ಲದಕ್ಕೂ ಭಾಗವಹಿಸಕ್ಕೆ ನೋಡ್ತಾರೆ. ಭಾಳ ಜನ ಅಂತಾರೆ ನನಗೆ, ಯಾಕೆ ನಿಮಗೂ ಈ ಬಾಬುಗೇನು ಬೇರೆ ಕೆಲಸ ಇಲ್ವಾ, ಸಿನಿಮಾ ಮಾಡ್ಕೊಂಡು ಇರೋರಿಗೆ, ಸಿನಿಮಾ ಮಾಡೋರಿಗೆ ಇವೆಲ್ಲ ಯಾಕೆ, ಕಾವೇರಿ ಬಗ್ಗೆ ಯಾಕೆ? ನಾವು ನಮ್ಮ ಅನೇಕ ಸ್ನೇಹಿತರಿಗೆ ನೆನಪಿದೆ, ಬಂಗಾರಪ್ಪನವ್ರ ಕಾಲದಲ್ಲಿ ಕಾವೇರಿ ಗಲಾಟೆ ಆದಾಗ ನಾವು ನಿರ್ದೇಶಕರ ಸಂಘದಿಂದ ಒಂದು ನಿರ್ಧಾರ ಮಾಡಿದ್ವಿ. ಅವರ ಅಧ್ಯಕ್ಷರು, ನಾನು ಕಾರ್ಯದರ್ಶಿ. ಏನು ಅಂದರೆ, ನಾಡು ಅದ್ಧೂರಿತ ಇದೆ, ರೈತರ ಸಂಕಷ್ಟದಲ್ಲಿದ್ದಾರೆ, ತಮಿಳು ಕನ್ನಡ ಭಾಷಾ ಬಾಂಧವ್ಯ ಹಾಳಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಒಂದು ಸಂತೋಷ ಸಮಾರಂಭ ಆಗೋದು ಬೇಡ, ನಾವು ರೈತರ ಜೊತೆ ನಿಲ್ಲಬೇಕು ಅಂತ ಒಂದು ನಮ್ಮ ಸಂಘದ ಇದರೊಳಗಡೆ ತಗೊಂಡಾಗ ಭಾಳ ಜನ ವಿರೋಧ ಮಾಡಿದರು. ರಾಜಕೀಯ ತರಬೇಡಿ, ಇಲ್ಲಿ ರೈತರಿಗೂ ನಮಗೂ ಏನು ಸಂಬಂಧ, ನಾವು ಸಿನಿಮಾ ಮಾಡೋರು ಅಂತ ನಾವು ಹೇಳಿದ್ವಿ. ಇವರು ಭಾಳ ಪ್ರಬಲ ನಿಂತರು. ನೋಡಿರಿ, ನಾನು ಹೊಲ ಇಲ್ಲ, ಗದ್ದೆ ಇಲ್ಲ, ರೈತನ ಮಗ ಅಲ್ಲ. ಅವರು ರೈತನ ಮಗ ಇರ್ಬೋದು, ಹಳ್ಳಿಯವ್ರು ಇರ್ಬೋದು. ಆದರೆ ನಾವು ಸಿನಿಮಾ ಯಾರಿಗೆ ಮಾಡ್ತೀವಿ, ABC ಸೆಂಟ್ರ್ ಅಂತ ಅಂತೀವಲ್ಲ, ಮುಂದ್ಗಡೆ ಮಧ್ಯ ಹಿಂದೆ ಅಂತ ಸೀಟ್ಗಳು ಮಾಡ್ತೀವಲ್ಲ, ಯಾರವರು? ಅವ್ರಿಗೆ ತಾನೇ ಅವ್ರಿಗೆ ಸ್ಪಂದಿಸ್ತಾ ಇದ್ರೆ ನಾವೆಂಥ ನಿರ್ದೇಶಕರಾಗಕ್ಕೆ ಸಾಧ್ಯ ಅಂತ. ಬೇಡ, ನಾವು ಈ ಸಂಘದಲ್ಲಿ ನಾವು ಪದಾಧಿಕಾರದಲ್ಲಿ ಇರೋದಿಲ್ಲ ಅಂದ್ಬಿಟ್ಟು ಅವರು ರಿಸೈನ್ ಮಾಡಿದ್ರು, ನಾನು ರಿಸೈನ್ ಮಾಡಿದ್ರು. ಒಂದು ಎಕ್ಸಾಂಪಲ್ ಅಷ್ಟೇ. ಅಂದರೆ ಒಂದು ಸಾಮಾಜಿಕ ಜವಾಬ್ದಾರಿ ಒಬ್ಬ ನಿರ್ದೇಶಕನಿಗೆ ಬಹಳ ಪ್ರಮುಖವಾಗುತ್ತೆ. ಬರೀ ಸಿನಿಮಾ ಮಾತ್ರ ಗೆಲುವು ಸೋಲು ಅಷ್ಟು ಮಾತ್ರ ಅಲ್ಲ ಅನ್ನೋದನ್ನು ಪರಿಜ್ಞಾನ ಅವರಿಗೆ ಎಷ್ಟಿದೆ ಅಂದರೆ, ಇವತ್ತಿಗೂ ಸಮಾಜದಲ್ಲಿ ಆಗುವಗಳ ಬಗ್ಗೆ ಎಲ್ಲದ್ರ ಬಗ್ಗೆ ಅವರು ಚರ್ಚೆ ಮಾಡ್ತಾರೆ, ಮರುಗ್ತಾರೆ, ಸಂತೋಷ ಪಡ್ತಾರೆ ಎಲ್ಲ. ಆಮೇಲೆ ನಮ್ಮ ನಿರ್ದೇಶಕರ ಸಂಘ ಬಹುಶಃ ಇಂಥದ್ದೆಲ್ಲ ಪರಂಪರೆ ಮುಂದುವರಿಸ್ಬೇಕಾಗಿತ್ತು. ಅದು ಸೋತಿದ್ರಿಂದ, ಅದು ಇನ್ಯಾಕ್ಟಿವ್ ಆದ್ದರಿಂದ ಇವತ್ತು ಈ ಅನಿವಾರ್ಯವಾಗಿ ಒಂದು ಒಳ್ಳೆಯ ಇದನ್ನು ನಿರ್ಧಾರವನ್ನು ಕೃಷ್ಣೇಗೌಡರು ತಗೊಂಡ್ರು. ಅವ್ರ ಜೊತೆಗೆಲ್ಲ ನಾವು ನಿಂತಿದ್ದೀವಿ. ಇದು ಇಲ್ಲಿಂದ ಅದು ನಿರ್ದೇಶಕರ ಸಂಘ ಮಾಡಲಿ, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡನೆ ಮಾಡಲಿ, ಯಾರೇ ಮಾಡಲಿ, ಈ ಥರದ್ದು ನಮ್ಮ ಉದ್ಯಮದಲ್ಲಿ ಮುಂದುವರೆದ್ರೆ ಅಥವಾ ಶುರು ಆದರೆ ನಾವೆಲ್ಲ ಒಟ್ಟಿಗಿದ್ದೀವಿ. ನೋಡಿ, ನಿಮ್ಮನ್ನೆಲ್ಲ ನೋಡಬೇಕು ಅಂದರೆ, ನಾವು ಸಂವಾದ ಮಾಡಬೇಕು ಅಂದರೆ, ನಾನೊಂದು ಸಿನಿಮಾ ಮಾಡಬೇಕು, ಆಡಿಯೋ ರಿಲೀಸ್ ಮಾಡಬೇಕು, ಇಲ್ದವ್ರೊಂದು ಪ್ರೀಮಿಯರ್ ಶೋ ಕರಿಬೇಕು, ಇಲ್ಲದ್ರೆ ಸಾಧ್ಯವೇ ಇಲ್ಲ. ಅಥವಾ ಇನ್ಯಾರು ಕರೆದ್ರೆ ನಾನು ಹೋಗಬೇಕು. ಅದು ಹೊರತಾಗಿ ನಾವು ಒಂದು ಸಮೂಹ ಆಗಿ, ಒಂದು ಇಡೀ ಚಿತ್ರೋದ್ಯಮ, ಒಂದು ಕುಟುಂಬ ಆಗಿ ನಾವು ಸ್ಪಂದಿಸ್ತಾ ಇಲ್ಲ ಅಥವಾ ಒಬ್ರನ್ನ ಸಂಭ್ರಮಿಸ್ತಾ ಇಲ್ಲ. ಅವರು ನ್ಯಾಷನಲ್ ಅವಾರ್ಡ್ ತಗೊಳ್ತಾರೆ, ತಗೊಂಡ್ರಾ ಅಂತಾರೆ, ನಮಗೆ ಸಂಪರ್ಕ ಇದ್ದರೆ ಒಂದು ಫೋನ್ ಮಾಡ್ತೀವಿ, ಇಲ್ಲದೆ ಹೋದರೆ ಸುಮ್ಮನೆ ಇರ್ತೀವಿ. ಹಾಗಾಗಿ ಈ ಥರದ ಒಂದು ಇದು ಪರಿಪಾಠ ಮುಂದುವರಿಬೇಕಾಗುತ್ತೆ. ಅದ್ರ ಮೂಲಕ ಉದ್ಯಮದಲ್ಲಿ ಬೇಕಾದಷ್ಟು ಕೆಲಸಗಳಾಗ್ತಾ ಹೋಗ್ತವೆ. ನೋಡಿ, ಅಕಾಡೆಮಿ ಬಗ್ಗೆ ಪ್ರಸ್ತಾಪ ಮಾಡಿದರು, ಆರ್ಕೈವ್ಸ್ ಮಾಡಬೇಕು ಅಂತ ಬೇಕಾದಷ್ಟು ಆಯಿತು. ಬಾಬು ಅವರಂತೂ ಇನ್ನಿಲ್ಲದೆ ಇದ್ದಂಗೆ ಪ್ರಯತ್ನ ಮಾಡಿದ್ರು. ಬಟ್ ಆರ್ಕೈವ್ಸ್ ಇನ್ನೂ ಆಗಿಲ್ಲ. ದೊಡ್ಡ ಬಿಲ್ಡಿಂಗ್ ಆಯಿತು, ಲೈಬ್ರರಿ ಇಲ್ಲ. ಇವತ್ತು ಬೆಳಿಗ್ಗೆ ನಾನು ನೋಡ್ತಾ ಇದ್ದೆ, ಶಿವಾನಂದ ತಗಡೂರು ಅವ್ರಿಗೆ ಫೋನ್ ಮಾಡಿದೆ ನಾನು. ಏನದು ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಲೈಬ್ರರಿ ಓಪನ್ ಮಾಡಿದರು. ನಮ್ಮ ನಿರ್ದೇಶಕರ ಸಂಘಕ್ಕೆ ಒಂದು ಲೈಬ್ರರಿ ಇಲ್ಲ, ಅಕಾಡೆಮಿಲೇ ಇಲ್ಲ. ನಿಜವಾಗ್ಲೂ ಅಕಾಡೆಮಿಲಿ ಇರಬೇಕು. ಇಷ್ಟು ದೊಡ್ಡ ಉದ್ಯಮ, ಎಷ್ಟು ಸಿನಿಮಾಗಳಾಗುತ್ತೆ, ಎಷ್ಟು ಹೊಸ ಪೀಳಿಗೆ ಬರ್ತಾ ಇದೆ, ಅಲ್ಲಿ ಒಂದು ಲೈಬ್ರರಿ ಇಲ್ಲ, ಮತ್ತೊಂದಿಲ್ಲ, ವಸ್ತು ಸಿಗೋದಿಲ್ಲ. ಎನಿವೆ, ಇವೆಲ್ಲ ಅಳಲು ಇಂಥ ಸಂದರ್ಭ ಬಂದಾಗ ತೋಡ್ಕೋಬೇಕು ಅನ್ಸುತ್ತೆ. ನಾಗಕನ್ನಿಕಾ ಸಿನಿಮಾದಿಂದ ಪ್ರಾರಂಭ ಆಯಿತು. ಅವರ ನಾಗರಹೊಳೆ ನೋಡಿದಾಗ ನಾವೆಲ್ಲ ಚಿಕ್ಕ ಹುಡುಗರು, ಬಹುಶಃ ನಿಮ್ಮಲ್ಲಿ ಎಲ್ಲರೂ ಚಿಕ್ಕ ಹುಡುಗರಾಗಿರ್ತೀರಿ ಅಂತ ನಾ ಬ್ಲಾಕಲ್ಲಿ ಸಿನಿಮಾ ನೋಡಿದ್ದು ಸರ್ ನಾವೆಲ್ಲ. ಹಾಗಾಗಿ ಇಲ್ಲಿ ಎಲ್ಲರೂ ನಿಮ್ಮ ಅಭಿಮಾನಿಗಳೇ ಒಂದು ರೀತಿಯಲ್ಲಿ. 50 ವರ್ಷನ ಒಬ್ಬ ನಿರ್ದೇಶಕ ಪೂರೈಸಿ ಈಗಲೂ ಕಾರ್ಯಪ್ರವೃತ್ತನಾಗೋದು ಭಾರತೀಯ ಚಿತ್ರರಂಗದ ಮಟ್ಟಿಗೆ, ಕರ್ನಾಟಕ ಚಿತ್ರದ ಮಟ್ಟಿಗೆ ಅಷ್ಟು ಸರಳವಾದ ವಿಚಾರ ಅಲ್ಲ. ಇವತ್ತು ಚಿತ್ರರಂಗ ಹೇಗಿದೆ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಸೊ ಸುಮಾರು ಒಂದು 10 ವರ್ಷದಿಂದ ನಾನು ಅವರು ತುಂಬ ಆತ್ಮೀಯರು. ಕನಿಷ್ಠ ವಾರದಲ್ಲಿ 4-5 ಟೆಲಿಫೋನ್ ಬರುತ್ತೆ, ಒಂದು ಕರೆ ಬರುತ್ತೆ.
ತೇಜ ತುಂಗರದ ಬಂದ್ರ ಕಾದಂಬರಿ ಬಿಡುಗಡೆ ಆಯ್ತಲ್ಲ, ಅದನ್ನು ಬರೆದವ್ರು ಯಾರು ಅಂತ ಕೇಳ್ತಾರೆ. ನಾನು ವಸುದೇಂದ್ರ ಅಂತ ಹೇಳ್ತೀನಿ. ಮಾರನೇ ದಿವಸ ಆ ಕಾದಂಬರಿ ಕೊಂಡ್ಕೊಂಡು ಒಂದು ವಾರದಲ್ಲಿ ಹೇಳ್ತಾರೆ, ಇದನ್ನು ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತಾರೆ. ಮತ್ತಿನ್ನೊಂದು ದಿವಸ ಫೋನ್ ಮಾಡ್ತಾರೆ ಅವರು, ಈ ನಮ್ದು ಸ್ವಪ್ನ ಸಾರಸ್ವತ ಇದೆಯಲ್ಲ ಅದ್ರ ಬರೆದವ್ರು ಯಾರು ಅಂತ. ಗೋಪಾಲಕೃಷ್ಣ ಪೈ ಬರೆದದ್ದು ಅಂತಾರೆ. ತಕ್ಷಣ ಅವ್ರನ್ನ ಸಂಪರ್ಕ ಮಾಡ್ತಾರೆ, ಪುಸ್ತಕ ತಗೋತಾರೆ, ಓದ್ತಾರೆ, ಇದನ್ನ ಸಿನಿಮಾ ಮಾಡಿದ್ರೆ ಹೇಗಿರುತ್ತೆ ಅಂತಾರೆ. ಇನ್ಯಾವತ್ತು ಒಂದು ದಿವಸ ಫೋನ್ ಮಾಡ್ತಾರೆ, ಕಾಳಿಂಗರಾಯರ ಬಗ್ಗೆ ಏನು ಮಾಹಿತಿ ಇದೆ ಅಂತ, ನೀವು ಮಾಡ್ಬೇಕಾಗಿತ್ತು, ನಿಮ್ಮ ಹತ್ರ ಬಂದು ನಾವು ಬಂದಿದ್ವಿ ಮಾತಾಡೋದಕ್ಕೆ, ಕಾಳಿಂಗರಾಯರ ಬಗ್ಗೆ ಸಿನಿಮಾ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತಾರೆ. ಇನ್ಯಾವತ್ತೋ ಮದಕರಿ ನಾಯಕನ ಬಗ್ಗೆ ಯೋಚನೆ ಮಾಡ್ತಾರೆ. ಈ ತರದ ಯೋಚನೆಗಳನ್ನ ಮಾಡುವಂತ ಚಿರಯುವಕ ರಾಜೇಂದ್ರ ಸಿಂಗ್ ಬಾಬು ಅವರು. ನಮ್ಗೆ ಹೊಳೆಯದೇ ಇಲ್ಲ, ನಮ್ಮ ಹತ್ರ ವಯಸ್ಸಾದಂಗೆ ಕಾಣ್ತಾ ಇರ್ತೀವಿ. ಅವರು ಬಿಳಿ ಕೂದಲಿದ್ರು ಕೂಡ ಇನ್ನೂ ಚಿರಯುವಕರಾಗಿ ಒಂದ್ ದಿವಸ ಇನ್ಯಾವತ್ತೋ ಫೋನ್ ಮಾಡ್ತಾರೆ, ನನಗೊಂದು 4-5 ನ್ಯಾಷನಲ್ ಅವಾರ್ಡ್ ಬಂದಿದೆ, ಈ ಸರ್ಕಾರ ನಮ್ಮ ಮಾತು ಕೇಳ್ತಾ ಇಲ್ಲ, ಟೌನ್ ಹಾಲ್ ಮುಂದೆ ನಾನಂತೂ ಒಂದ್ ದಿವಸ ಕೂತ್ಕೊಂಡು ಈ ನ್ಯಾಷನಲ್ ಅವಾರ್ಡ್ನೆಲ್ಲ ಮಾರಾಟ ಮಾಡ್ಬಿಡ್ತೀನಿ, ಹರಾಜ್ ಹಾಕ್ಬಿಡ್ತೀನಿ, ನೀವು ಬರ್ತೀರ ನನ್ನ ಜೊತೆ ನಿಂತಾರೆ, ಅವಾಗಾದ್ರೂ ಸರ್ಕಾರಕ್ಕೆ ಬುದ್ಧಿ ಬರುತ್ತೆ ಅಂತಾರೆ. ಈ ಕರ್ನಾಟಕ ಸರ್ಕಾರ ಯಾಕೆ 200 ರೂಪಾಯಿ ಟಿಕೆಟ್ ಇಟ್ಟಿಲ್ಲ ಅಂತ ಹೋರಾಟ ಪ್ರಾರಂಭ ಮಾಡ್ತಾರೆ. ಅವರು ಕಿಚ್ಚತ್ತದವರು ಹಿಡಿತು. ಆಮೇಲೆ ಏನೇನೋ ಆಗ್ತಾ ಇದೆ ಬೇರೆ ವಿಚಾರ. ಹೀಗೆ ನಾನು ಹೇಳ್ತೀನಿ ಸರ್, ನಮಗೆ ಸಂಬಂಧಪಡದೇ ಇರೋ ವಿಚಾರಗಳ ಬಗ್ಗೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋಬೇಕು ಸರ್, ವಾಣಿಜ್ಯ ಮಂಡಳಿ ಇದೆ, ಅವರೆಲ್ಲ ಮಾಡ್ತಾರೆ, ನಾವು ಸಿನಿಮಾ ಮಾಡೋಣ ಅಂತೀನಿ. ಹಂಗಲ್ಲ, ನಾವು ಸಿನಿಮಾ ರಂಗದ ಒಂದು ಭಾಗ. ಅದು ಒಳ್ಳೇದು ಕೇಳಕ್ಕೂ ನಮಗಷ್ಟೇ ಅಲ್ಲ, ನಮ್ಮ ಮುಂದಿನ ಪೀಳಿಗೆಗೂ ಅದು ಅನ್ವಯಿಸುತ್ತೆ. ಹಾಗಾಗಿ ನಾವೆಲ್ಲದನ್ನು ಧ್ವನಿ ಎತ್ತಬೇಕು ಅಂತ ನಿರಂತರವಾಗಿ ಧ್ವನಿ ಎತ್ತಾ ಬಂದಿರುವಂಥ ರಾಜೇಂದ್ರ ಸಿಂಗ್ ಬಾಬು ಅವರು, ಅವರ 39 ಚಿತ್ರಗಳು ಸಣ್ಣ ವಿಚಾರ ಅಲ್ಲ, 4-5 ಭಾಷೆಗಳಲ್ಲಿ ಮಾಡಿರುವಂಥದ್ದು. ಅದನ್ನು ನಾವೆಲ್ಲ ನೋಡಿ ಸಂಭ್ರಮಿಸುವಂಥ ಕಾಲ ಬಂದಿದೆ. ಈ ಪರಂಪರೆಗೆ ಅಡಿಗಲ್ಲು ಹಾಕಿದಂಥ ಕೃಷ್ಣೇಗೌಡರು, ನೀವು ಯಾರೂ 1 ರೂಪಾಯಿ ಹಾಕೋದು ಬೇಡ, ನಾನು ಅಷ್ಟು ದುಡ್ಡನ್ನು ನಾನು ಹಾಕ್ತೀನಿ. ಇದು ಕೂಡ ದೊಡ್ಡತನ, ಸಣ್ಣದಲ್ಲ. ಒಂದು ಚಿತ್ರೋತ್ಸವ ಮಾಡೋದು ಸರ್ಕಾರನೇ ಎಷ್ಟೋ ಸರಿ ಎಡವಟ್ಟಾಗುತ್ತೆ. ನೀವು ಬನ್ನಿ, ನನ್ನ ಜೊತೆಲಿರಿ, ನಾನು ಇದಕ್ಕೆ ಮುಂದಾಳತ್ವ ವಹಿಸ್ಕೋತೀನಿ ಅಂತ ಬಂದಿದ್ದಾರೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಪರಂಪರೆಗೆ ನಾಂದಿ ಆಗಿದೆ. ಇದು ಹೀಗೆ ಮುಂದುವರಿಲಿ ಅಂತ ಹಾರೈಸ್ತೀನಿ. ಇಷ್ಟೊಂದು ಜನ ಮಾತಾಡೋದು ನೋಡ್ರೆ ಅದನ್ನೇ ಇಟ್ಕೊಂಡು ಒಂದು ಪುಸ್ತಕ ಬರೀಬಹುದು, ಅಷ್ಟು ಮಾತುಗಳಾಗಿದೆ. ಇನ್ನೂ ಮಾತಾಡೋರಿದ್ದಾರೆ. ಒಳ್ಳೆ ಪರಂಪರೆಗೆ ನಾಂದಿ ಹಾಡಿದಂಥ ಕೃಷ್ಣೇಗೌಡರಿಗೆ ಮತ್ತೆ ಅದಕ್ಕೆ ಕಾರಣಕರ್ತರಾದಂಥ ಬಾಬು ಸರ್ಗೆ ನೋಡಿ ಕೆಳಗೆ ಕೂತಿದ್ದಾರೆ ಮೌನವಾಗಿ. ಸೊ ಆಗಲಿ ಸರ್, ಒಳ್ಳೇದಾಗಲಿ ಎಲ್ರಿಗೂ. ಇದು ಪ್ರಾಯಶಃ ನನಗೆ ಕಂಡ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲ, ಭಾರತೀಯ ಚಿತ್ರರಂಗದಲ್ಲೇ ಒಬ್ಬ ನಿರ್ದೇಶಕನ 50 ವರ್ಷದ ನಿರ್ದೇಶನವನ್ನ ಸಂಭ್ರಮಿಸೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಅಪರೂಪದಲ್ಲಿ ಅಪರೂಪದ ಕಾರ್ಯಕ್ರಮ ಅಂತ ಅನ್ಸುತ್ತೆ. ನಾನು ಇನಾಗ್ರೇಷನ್ಗೆ ಯಾರು ಬೇಕು ಅಂತ ಮಣಿರತ್ನ ಬರ್ತಾರೆ, ಸುಹಾಸಿನಿ ಬರ್ತಾರೆ, ನೀವು ನೇಮ್ ಇಟ್. ಆ 39 ಸಿನಿಮಾಗಳು ನೋಡಿದ್ರೆ ಬಹುಶಃ ಪ್ರತಿದಿನನೂ ಎಲ್ಲ ಸೆಲೆಬ್ರಿಟಿಗಳು ಇರ್ತಾರೆ. ಕೊನೆಯ ದಿನ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಅವ್ರನ್ನ ಆಹ್ವಾನ ಮಾಡಿದ್ವಿ, ಅವ್ರು ಬರ್ತಾ ಇದ್ದಾರೆ. ಆಮೇಲೆ ಒಂದು ಸಾಕ್ಷ್ಯಚಿತ್ರ ಕೂಡ ಅದಾಗ್ತಾ ಇದೆ, ಲಿಂಗದೇವರ ಸಾಕ್ಷ್ಯಚಿತ್ರ ನಿರ್ದೇಶನ ಮಾಡ್ತಾ ಇದ್ದಾರೆ. ಇದು ನಿಜವಾಗಿ ಒಬ್ಬ ಕಲಾವಿದನನ್ನ ನಾವೆಲ್ಲ ಸೇರಿ, ನಿರ್ದೇಶಕರು, ತಂತ್ರಜ್ಞರು ಸೇರಿ ಕೊಡುವಂಥ ದೊಡ್ಡ ಗೌರವ. ಆ ಗೌರವಕ್ಕೆ ನಿಜವಾಗಿ ಅವರು ಅರ್ಹತೆ ಉಳ್ಳುವಂಥವ್ರು. ಸರ್, ಇನ್ನೂ ಅವರು ಕಂಬಳದಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ, ಇನ್ನೂ ನಿರಂತರವಾಗಿ ಚಿತ್ರಗಳು ಮಾಡ್ತಾ ಇರ್ತಾರೆ. ಕೊನೆ ಉಸಿರಿನವರೆಗೂ ನೀವು ಚಿತ್ರ ಮಾಡಿ ಸರ್, ಅದು ನೋಡೋದಕ್ಕೆ ನಾವೆಲ್ಲ ಇದ್ದೀವಿ ಅಂತ ಹೇಳ್ತಾ ಶುಭವಾಗಲಿ ಸರ್. ಥ್ಯಾಂಕ್ ಯು. ಹಾಕೋಬೇಡಿ, ನನಗೂ ಒಂದು ಇಂಡಿವಿಜುವಾಲಿಟಿ ಕೊಡಿ ಅಂತ ಹೇಳಿದೆ ಅಷ್ಟೇ. ಯೂಶಲಿ ನೀವು ತಂಗಿ ಅಲ್ವಾ ಅಂತ ಬನ್ನಿ ಅಂತ ಹೇಳ್ತಾರೆ, ಅದು ಬೇಡ ಅಂತ. ಬಾಬು ಬಗ್ಗೆ ಎಲ್ಲಿಂದ ಹೇಳೋದು? ಮನೇಲಿ ನೋಡಿದ್ದೀವಿ, ಸಿನಿಮಾದಲ್ಲಿ ಕೆಲಸಗಳಲ್ಲಿ ನೋಡಿದ್ದೀವಿ. ಇದು SVR 50 ಅನ್ನೋ ಬದಲು SVR 75 ಅಂತಿದ್ರೆ ಇನ್ನೂ ಚೆನ್ನಾಗಿರೋದು. ಯಾಕಂದರೆ ಅವರ ಬಾಲ್ಯ ನಟನ ಜೀವನದಿಂದ ಶುರುವಾಗಿದ್ದ ಅವರ ಪಯಣ ಇವತ್ತು ಹಲವಾರು ಏಳು ಬೀಳುಗಳದು ನಿರಂತರ ಅವರು ಆಲ್ವೇಸ್ ಥಿಂಕ್ ಬಿಗ್ ಅನ್ನೋ ಒಂದು ಇದರಲ್ಲೇ ನಡ್ಕೊಂಡು ಬಂದಿರೋದು. ನಮ್ಮ ತಂದೆ ಚಿಕ್ಕದಾಗಿ ಚೊಕ್ಕವಾಗಿ ಒಂದು ಸಬ್ಸಿಡಿ ಇರಲಿ, ಒಂದು ಮೈಸೂರಿನಲ್ಲೇ ಉದ್ಯಮನ ಇರಬೇಕು, ಮೈಸೂರಿನ ಕಲಾವಿದರನ್ನ ಉಳಿಸ್ಕೊಂಡು ಅಲ್ಲೇ ಮಾಡಬೇಕು ಚಿತ್ರಗಳನ್ನ ಅಂತ ಮಾಡೋ ಟೈಮಲ್ಲಿ ಮನೇಲಿ ಗಲಾಟೆ ಮಾಡಿಕೊಂಡು ನಾನು ಮಾಡಿದ್ರೆ ದೊಡ್ಡ ಚಿತ್ರನೇ ಮಾಡೋದು ಅಂತ ಹೇಳಿ ಮನೆಯಿಂದ ಹೋಗ್ತಿದ್ದ ದೃಶ್ಯ ಇನ್ನೂ ನನ್ನಲ್ಲಿ ಕಣ್ಣಲ್ಲಿ ಕಟ್ಟಿದೆ. ಅವತ್ತು ಹೋಗಿ ಅವರು ನಾಗರಹೊಳೆ ಚಿತ್ರ ಮಾಡಿದ್ರು. ಆ ನಾಗರಹೊಳೆ ಚಿತ್ರ ವುಡ್ಲ್ಯಾಂಡ್ಸ್ ಥಿಯೇಟ್ರಲ್ಲಿ ರಿಲೀಸ್ ಆದಾಗ ನಾನು ನಮ್ಮ ತಂದೆ ಆ ಫ್ರಂಟ್ ಕ್ಲಾಸ್ ಗಾಂಧಿ ಕ್ಲಾಸ್ 75 ಪೈಸೆ ಸೀಟ್ಗೆ ಹೋಗಬೇಕು ಅಂತ ನಮ್ಮ ತಂದೆ ಅಲ್ಲೇ ಹೋಗಿ ಕೂತ್ಕೊಂಡು ಹೌಸ್ಫುಲ್ ಒಂದು ಕ್ರೌಡಲ್ಲಿ ಅವ್ರ ಕಣ್ಣಲ್ಲಿ ನೀರು ಸುರಿತಾ ಇತ್ತು. ಅಂದರೆ ನನಗೆ ಆಗ ಅರ್ಥ ಆಗ್ತಿಲ್ಲ, ಈಗ ಅರ್ಥ ಆಗುತ್ತೆ ಎಷ್ಟು ಕಷ್ಟಪಟ್ಟಿದ್ದೀವಿ ಒಂದೊಂದು ಕ್ಷಣಗಳು. ಅಂದರೆ ಆ ಮನೇಲಿ ಫ್ಯಾಮಿಲಿ ಅನ್ನೋದು ಯಾವಾಗಲೂ ಸೆಕೆಂಡ್ರಿನೂ ಅಲ್ಲ, ದೂರ. ಸಿನಿಮಾ ಲೋಕ, ನಮ್ಮ ಜನ, ಕರ್ನಾಟಕ ಜನತೆ, ನಾನು ಏನು ಮಾಡಬೇಕು ಅನ್ನೋ ನಿಟ್ಟಿನಲ್ಲೇ ಇಷ್ಟು ದಿವಸ ಅವರು ಮುಂದುವರಿಸ್ಕೊಂಡಿದ್ದಾರೆ. ಈಗಲೂ ಈ ವಯಸ್ಸಿನಲ್ಲೂ ಈ ಸಂದರ್ಭದಲ್ಲೂ 2 ಚಿತ್ರ ಈ ತಿಂಗಳು ಬಿಡುಗಡೆ ಮಾಡೋಕ್ಕೆ ಮಡ್ರಾಸು, ಹೈದರಾಬಾದ್ ಅಂತ ಓಡಾಡ್ತಾನೆ ಇದ್ದಾರೆ.
ಆ ಉತ್ಸಾಹ ಎಲ್ಲಿಂದ ಬರುತ್ತೆ? ನಾವು ಈಗ ಎಷ್ಟೋ ಸ್ವಲ್ಪ ತಗೊಂಡ್ರು ಸಾಕಪ್ಪ ಇದು ನಮ್ಗಲ್ಲ ಅನ್ನೋ ಟೈಮಲ್ಲಿ ಕೂಡ ಅವ್ರನ್ನ ನೋಡಿದಾಗ ಇಲ್ಲ ನಾವು ಏನಾದರೂ ಮಾಡಬೇಕು ಅನ್ನೋ ಒಂದು ಖುಷಿಯ ಆರಂಭ ಇವತ್ತು ಪ್ರಾರಂಭ ಆಗಿದೆ. ನಿನ್ನೆ ನಾನು ಒಂದು ಪಾಡ್ಕಾಸ್ಟ್ ನೋಡ್ತಿದ್ದೆ ರಿಷಬ್ ಶೆಟ್ಟಿ ಅವ್ರದ್ದು. ಅವ್ರ ಕಾಂತಾರ ಶೂಟಿಂಗಿಗೆ ಒಂದು ಹಂತಕ್ಕೆ ಕುಂದಾಪುರದಿಂದ ದಾಟಿ ಜೀಪಲ್ಲಿ ಹೋಗಿ ಅಲ್ಲಿಂದ 1 ಅವರ್ ಕಾಲ್ನಡಿಗೆಯಲ್ಲಿ ಹೋಗಿ ಶೂಟಿಂಗ್ನ ಮಾಡಬೇಕಾದ ಸಂದರ್ಭ ಇತ್ತು ಅಂತ. ಆಗ ನನಗೆ ಜ್ಞಾಪಕ ಬಂದಿದ್ದು ಆ ಮಕ್ಕಳು ಮತ್ತು ಆ ಪ್ರಾಣಿಗಳನ್ನ ಕರ್ಕೊಂಡು ಬಾಬು ನಾಗರಹೊಳೆ ಅಂತ ಮುತ್ತೋಡಿ ಅಂತ ಫಾರೆಸ್ಟಲ್ಲಿ ಕರ್ಕೊಂಡು ಹೋಗ್ತಿದ್ರೆ ಅವ್ರ ಲೀಡ್ರು ಹುಮ್ಮಸ್ಸಿಂದ ಹೋಗ್ತಿದ್ರೆ. ಈಗಿನ ಯಾವ ಒಂದು ಏನೂ ಫೆಸಿಲಿಟಿ ಇಲ್ಲದೆ ಇರೋ ಟೈಮಲ್ಲಿ ಎಂತೆಂಥ ಸಾಹಸಗಳು. ಆ ಮುತ್ತಿನಹಾರ ಟೈಮಲ್ಲಂತೂ 2 ಸತಿ, ಒಂದ್ಸತಿ ಬರೀ ಬರಗಾಡಬೇಕು ಹೋಗಿ ಎಲ್ಲರನ್ನೂ ಕರ್ಕೊಂಡು ಹೋಗಿದ್ದು ಕಾಶ್ಮೀರಕ್ಕೆ, ಹೂಗಳು ಬೇಕು, ಇನ್ನೊಂದ್ಸತಿ ಕಾಶ್ಮೀರಕ್ಕೆ ಹೋಗು, ಜೈಸಲ್ಮೇರ್ಗೆ ಹೋಗು. ಆವಾಗೆಲ್ಲ ನಾನು ಪ್ರೊಡಕ್ಷನಲ್ಲಿ ಇರ್ತಿದ್ದೆ, ಕಾಸ್ಟ್ಯೂಮಲ್ಲಿ ಇರ್ತಿದ್ದೆ, ಒಂದು ಅರ್ಥ ಆಗ್ತಿರ್ಲಿಲ್ಲ. ಬಟ್ ಈಗ ನೆನೆಸ್ಕೊಂಡು ನೋಡಿದ್ರೆ ಖಂಡಿತವಾಗ್ಲೂ ಒಂದೊಂದು ಮೈಲಿಗಲ್ಲುನೆ, ಒಂದೊಂದು ಚಿತ್ರನೂ ಮೈಲಿಗಲ್ಲುನೆ. ಆಮೇಲೆ ಅವ್ರದ್ದು ಒಂದು ಖುಷಿ ನನಗೇನೆಂದರೆ, ಈಗ ಮಾಡಿದ್ದು ಕತೆನ ನಾನು ಮುಂದೆ ಮಾಡಲ್ಲ. ಅದು ಲವ್ ಸ್ಟೋರಿ ಇರ್ಬೋದು, ಆ್ಯಕ್ಷನ್ ಓರಿಯೆಂಟೆಡ್. ಅವರ ಕೆರಿಯರ್ ಗ್ರಾಫ್ ತಗೊಂಡ್ರೆ ಪ್ರತಿಯೊಂದು ಸಿನಿಮಾನು ಬೇರೆ ರೀತಿನೇ ವಿನ ಅದು ರಿಪೀಟ್ ಅವ್ರು ಯಾವತ್ತೂ ಮಾಡಿಲ್ಲ. ಇದು ಚೆನ್ನಾಗಿ ಹೋಗಿದೆ, ಇದನ್ನು ಇಲ್ಲ ನಾನು ಇನ್ನೊಂದೇ ಮಾಡ್ತೀನಿ ಅಂತ ಹೇಳಿದ್ದು. ಕಡೆಗೆ ಎಲ್ಲಿವರೆಗೂ ನಮ್ಮ ಕುರಿಗಳು ಸರ್, ಕೋತಿಗಳು ಸರ್ ಅಂತ ಸಕ್ಸಸ್ಫುಲ್ ಫಿಲ್ಮ್ಸ್ ಕೂಡ ಇವರೇ, ಇಲ್ಲ ನಾವು ಮಾಡೋಣ ಈ ಥರ ಫಿಲ್ಮ್ಸ್ ಕೊಡೋಣ, ಫ್ಯಾಮಿಲಿ ಪೂರ್ತಿ ಕೂತ್ಕೊಂಡು ನೋಡೋವಂಥ ಒಂದು ಒಳ್ಳೆಯ ಪಿಕ್ಚರ್ಸ್ ಕೊಡೋಣ ಅನ್ನೋ ನಿಟ್ಟಿನಲ್ಲಿ ಅವರು ಮುಂದುವರಿತಾ ಬಂತು. ಸೊ ಇವೆಲ್ಲ ನೋಡಿದಾಗ ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ನನಗೆ ಯಾವಾಗಲೂ ಅನ್ಸೋದೇನು ಅಂದರೆ, ಇವತ್ತು ಯಾರು ಓಡ್ತಾ ಇದೆ ಕುದುರೆ ಅವ್ರಿಗೆ ಮಾತ್ರ ನಾವು ತುಂಬ, ಈಗಿನ ಜನತೆಗೂ ಪಾಪ ಗೊತ್ತಿಲ್ಲ. ಸರ್ ಹೇಳಿದಂಗೆ ಈ ರೇಸಲ್ಲಿ ಹಿಂದೆ ಯಾರು ಕಟ್ಟಿದಾರೆ ಅವೆಲ್ಲ ತಲೆನೇ ಇಲ್ಲ. ಇವತ್ತು ಆಗ್ತಿರೋ ಈ ಸಂದರ್ಭ, ಈ ನಿಜವಾಗ್ಲೂ ಥ್ಯಾಂಕ್ಸ್ ಟು ಕೃಷ್ಣೇಗೌಡರು ಮತ್ತು ಇಲ್ಲಿ ಸೇರಿರೋರೆಲ್ಲ ಇಂಥ ಹಲವಾರು ವಿಷಯಗಳು, ಹಲವಾರು ಜನನ ಗುರುತಿಸಿ ಅವರನ್ನ ತಿರ್ಗಾ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬಂದಾಗ ಹೊಸಬ್ರು ಕೂಡ ತಿಳ್ಕೊತಾರೆ. ಅವ್ರಿಗೆ ಏನು ಗೊತ್ತಿದೆ? ಅಂಥ ಕತೆ ಗೊತ್ತಿದೆಯಾ, ಮುತ್ತಿನ ಹಾರದ್ ಗೊತ್ತಿದೆಯಾ? ಏನೂ ಗೊತ್ತಿಲ್ಲ. ಇವತ್ತು ಅದನ್ನ ಹೇಳಬೇಕು. ಈ ಕಷ್ಟಗಳೆಲ್ಲ ಹಿಂದೆಯಿಂದನೂ ಪಟ್ಕೊಂಡ್ ಬಂದಿದ್ದೀವಿ, ಮಾಡ್ತಾನೆ ಇದ್ದಾರೆ ನಿರಂತರವಾಗಿ ಅನ್ನೋದನ್ನ ನಾವು ಹೇಳಬೇಕು. ಆ ಹೇಳೋ ಸಂದರ್ಭ ಇಷ್ಟು ಖುಷಿಯಾಗಿ ಒಂದು ಈ ದಿವಸ ನಮಗೆ ಬಂದಿದೆ ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ. ಸೊ ಆ ಬಾಬುವಿಂದ ಈ ಪರಂಪರೆ ಸ್ಟಾರ್ಟ್ ಆಗಿ ಎಲ್ಲರನ್ನೂ ಗುರುತಿಸಿ ಇಂಥ ಒಳ್ಳೆ ಪ್ರೋಗ್ರಾಮ್ ಮಾಡಿದಾಗ ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ. ಯಾಕಂದರೆ ಸಿನಿಮಾನೇ ಉಸಿರು ಅಂತ ಇರೋ ನಮ್ಮ ಫ್ಯಾಮಿಲಿಲಿ ನಾವು ಏನೂ ಇಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಕೂತಿರೋದಷ್ಟೇ. ಸಿನಿಮಾ ಬಗ್ಗೆ ಮಾತ್ರ ಅದು ಎಲ್ಲೆಲ್ಲಿ ಅದು ಹುಮ್ಮಸ್ ಬಂದ್ಬಿಡುತ್ತೆ ನಮ್ಗೆ, ಏನಾದರೂ ಆ ಥರ ನಡೀತಾ ಇದೆ ಅಂದರೆ ನಮ್ಮನ್ನು ಕರೀರಿ, ನಾವು ನಿಮ್ಮ ಜೊತೆ ಇರ್ತೀವಿ, ಸಂಭ್ರಮಿಸ್ತೀವಿ. ಸ್ವೀಕರಿಸಲಿರುವ ರಾಜೇಂದ್ರ ಸಿಂಗ್ ಬಾಬು ಸರ್ಗೆ ನನ್ನ ನಮಸ್ಕಾರ. ನಾನು ಈ ಕ್ಷಣದಲ್ಲಿ ನೆನೆಸ್ಕೊಳ್ಬೇಕಾದ ಏನು ಅಂದರೆ, ಮೊದಲಿಗೆ ಮಹಾತ್ಮರಾದ ಶಂಕರ ಸಿಂಗ್ ಸರ್ನ, ಹಾಗೆ ಪ್ರತಿಮಾದೇವಿ ಅಮ್ಮವ್ರನ್ನ. ಅವ್ರ ಜೊತೆ ನಾನು ವಿಕೆಯಲ್ಲಿದ್ದಾಗ ಕೆಲವು ಸರಿ ಇಂಟರ್ವ್ಯೂ ಮಾಡಿದಾಗ ಅವರ ಹಿಂದಿನ ಸಿನಿಮಾ ರಂಗದಲ್ಲಿ ಅವರು ತೊಡಗಿಸಿಕೊಂಡಂಥ ಕೆಲವು ವಿಚಾರಗಳನ್ನು ಡಿಸ್ಕಷನ್ ಮಾಡಿಕೊಂಡು ಅವ್ರ ಬಗ್ಗೆ ಲೇಖನಗಳನ್ನು ಕೂಡ ಬರೆದಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಅಂಥ ಮಹಾತ್ಮರ ಕೊಡಿಯೇ ರಾಜೇಂದ್ರ ಸಿಂಗ್ ಬಾಬು ಇವತ್ತು ಅವರು ಮಾಡಿದ ಸಾಧನೆ, ಅವರ ಅಚೀವ್ಮೆಂಟು ಸದ್ಯದ ಮಟ್ಟಿಗೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು. ಎರಡನೇದಾಗಿ ಈಗ ಕಂಟೆಂಟು ತಂತ್ರಜ್ಞಾನ ಎಲ್ಲ ಹೇಳ್ತಾರೆ, ಆಗಿನ ಅವರ ಚಿತ್ರಗಳನ್ನು ನೋಡಿದಾಗ ಅಥವಾ ಅಂದಿನ ನಿರ್ದೇಶಕರುಗಳಿಗೆ ಅಂತ ಎಂತೆಂಥ ಕಂಟೆಂಟು ಎಂತೆಂಥ ತಂತ್ರಜ್ಞಾನಗಳಲ್ಲಿ ಸಿನಿಮಾ ಮಾಡಿದ್ದಾರೆ. ಇದನ್ನೆಲ್ಲ ನೆನೆಸ್ಕೊಂಡಾಗ ನಮಗೆ ಈ ಸಿನಿಮಾ ರಂಗದಲ್ಲಿ ಇಂಥ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವ ಆಸೆಯೂ ಕೂಡ ಇತ್ತು. ಜೊತೆಗೆ ನಮ್ಮ ನಿರ್ದೇಶಕರ ಸಂಘ ರಾಜೇಂದ್ರ ಸಿಂಗ್ ಬಾಬು ಅವರ ಆದಿಯಾಗಿ ಪಟ್ಟಣ ಕನಗಲ್ ಅವರು ಇರ್ಬೋದು, ಲಕ್ಷ್ಮೀನಾರಾಯಣ ಅವರು, ಸಿದ್ದಲಿಂಗಯ್ಯನವರು, ಹಾಗೆ ಸಾಲಾಗಿ ಏನು ಅಷ್ಟು ಜನ ಇದ್ದು ಸಂಘ ಕಟ್ಟಿ ಅದು ಇವತ್ತು 42 ವರ್ಷ ದಾಟ್ತಾ ಇದ್ರೆ ಅದು ನನ್ನ ಕೈಗೆ ಬರುವಾಗ ಏನೂ ಇಲ್ಲದ ಪರಿಸ್ಥಿತಿಯಲ್ಲಿ ನನ್ನ ಕೈಗೆ ಬಂದಿದೆ ಸಂಘ. ಏನೂ ಇಲ್ಲದ ಪರಿಸ್ಥಿತಿ, ಆಫೀಸ್ ಇಲ್ಲ, ಯಾವುದಿಲ್ಲ, ಪೆನ್ ಇಲ್ಲ, ಒಂದು ನೀರು ಕುಡಿಯೋಕ್ಕೆ ಗ್ಲಾಸ್ ಕೂಡ ಇಲ್ಲ. ಬಟ್ ಕೃಷ್ಣೇಗೌಡರಿಗೆ ಮತ್ತು ಸಿಂಗ್ ಬಾಬು ಸರ್ಗೆ ಒಂದೇ ಒಂದು ಕ್ಷಮೆ ಕೇಳ್ಕೊಂಡು ಮಾತು ಹೇಳ್ತೀನಿ.
ಇವಾಗ ನಂಜುಂಡೇಗೌಡರು ಯಾವುದೋ ವೈಯಕ್ತಿಕ ವಿಚಾರಕ್ಕೆ ಇಟ್ಕೊಂಡು ಈ ನಿರ್ದೇಶಕರ ಸಂಘ ಇನ್ಆಕ್ಟಿವ್ ಆಗಿದೆ ಅಂತ ಹೇಳಿದ್ರು. ಸಂತೋಷ, ನಿಮ್ಮ ವೈಯಕ್ತಿಕ ವಿಚಾರಗಳು ಹೀಗೆ ಮುಂದುವರಿ. ನಾನು ಕೇಳ್ತಾ ಇರೋದು ಇಷ್ಟೇ, ನಿರ್ದೇಶಕರು ನಾವೆಲ್ಲ ಒಂದು ಕುಟುಂಬ. ತಪ್ಪಾಗಿದ್ರೆ ನಿಮಗೆ ತಿದ್ದಿ ಬುದ್ಧಿ ಹೇಳುವಂತ ಅರ್ಹತೆ ಇದೆ, ಹಕ್ಕು ಇದೆ. ನೀವು ಅದನ್ನು ಮಾಡ್ಬೋದಿತ್ತು. ನೀವು ಎಲ್ಲ ಅದು ತಪ್ಪು ಸಂದೇಶ ಹೋಗೋ ತರ ಇನ್ಆಕ್ಟಿವ್ ಆಗಿದೆ ಅಂತ ಹೇಳ್ತಿರಲ್ಲ ಸರ್. 2 ವರ್ಷದಿಂದ ಒಂದು ದಿನ ನನ್ನ ವೈಯಕ್ತಿಕ ಕೆಲಸ ಮಾಡಿಲ್ಲ, ಒಂದೇ ಒಂದು ಪ್ರೆಸ್ ಮೀಟ್ಗೆ ಹೋಗಿಲ್ಲ. ಎಲ್ಲವನ್ನೂ ನಿರ್ದೇಶಕರ ಸಂಘದಲ್ಲಿ ಯಾವುದೇ ದಾಖಲೆ ಪತ್ರಗಳಿಲ್ಲದೆ ಅಕಾಡೆಮಿಯಿಂದ ಹೊರಗೆ ಹಾಕಿದಾಗಲೂ ಕೂಡ ಅಕಾಡೆಮಿ ಜೊತೆ ಫೈಟ್ ಮಾಡಿಕೊಂಡು ಇವತ್ತು ಅಕಾಡೆಮಿ ಸೇರಿಸುವಾಗಿ ಮಾಡ್ಕೊಂಡಿದ್ದೀವಿ. ಎಲ್ಲ ವಿಚಾರವು ಎಲ್ರಿಗೂ ಗೊತ್ತಿದೆ. ಈ ವೇದಿಕೆ ಬೇರೆ ಇದಕ್ಕೆ ಉಪಯೋಗ ಆಗೋದು ಬೇಡ. ದಯವಿಟ್ಟು ನಂಜುಂಡೇಗೌಡರ ಹತ್ರ ಒಂದು ರಿಕ್ವೆಸ್ಟ್, ಖಂಡಿತವಾಗಿಯೂ ಇನ್ಆಕ್ಟಿವ್ ಆಗಿಲ್ಲ ಸಂಘ, ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೆ. ನಾನು ಕೃಷ್ಣೇಗೌಡರ ಹತ್ರ ಅವರು ಪ್ರೋಗ್ರಾಮ್ ಮಾಡುವಾಗ ಒಂದ್ಸರಿ ಕೇಳ್ಕೊಂಡೆ, ನೋಡಿ ಸರ್ ನಾವು ಕೂಡ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ, ಏನು ಮಾಡಲಿ? ಇಲ್ಲ ನಾವು ಅಕ್ಟೋಬರ್ ಫಿಕ್ಸ್ ಅಂದ್ರು. ಆಯ್ತು ಸರ್, ನಾವು ಡಿಸೆಂಬರಲ್ಲಿ ಖಂಡಿತ ಮಾಡ್ತಾ ಇದೀವಿ ಅಂತ ಹೇಳಿ ಪ್ರೋಗ್ರಾಮ್ ನಮ್ದು ಕೂಡ ಚೌಡೆಯಲ್ಲಿ ಫಿಕ್ಸ್ ಆಗಿದೆ. ಅದು ಈ ಕಾರ್ಯಕ್ರಮ ಏನು ಕೃಷ್ಣೇಗೌಡರ ಕಾರ್ಯಕ್ರಮ ಮುಗಿದ ತಕ್ಷಣ ಆ ಕಾರ್ಯಕ್ರಮದ ನಮ್ಮ ರೂಪುರೇಷೆಗಳು, ಅದರ ಪ್ರಚಾರಗಳಾಗ್ಲಿ, ದಿನಾಂಕಗಳನ್ನಾಗಲಿ ನಾವು ಹೇಳ್ತೇವೆ. ಅಲ್ಲದೆ ನನಗೆ ನಾನಾಗ್ಲಿ, ನಮ್ಮ ಸಂಘ ಆಗ್ಲಿ ಅಥವಾ ಬೇರೆ ಸಂಘ ಆಗ್ಲಿ ಯಾರೇ ಮಾಡಿಲ್ಲ ಅಂದ್ರು ಇವತ್ತು ಕೃಷ್ಣೇಗೌಡರು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಹೃದಯಪೂರ್ವಕ ವಂದನೆಗಳು. ಹಾಗೆ ತುಂಬಾ ಖುಷಿಯಾದ ವಿಷಯ ಏನು ಅಂದ್ರೆ, ನನಗೆ ನಮ್ಮ ಸಂಘದಿಂದ ಮಾಡಿದಂತಲ್ಲ, ನಮ್ಮ ಚಿತ್ರರಂಗ, ರಾಜೇಂದ್ರ ಸಿಂಗ್ ಬಾಬು ಅವರು ಒಂದು ಸಂಘದ ಸೊತ್ತು ಅಲ್ಲ, ಅದು ಇಡೀ ಚಿತ್ರರಂಗದ ಸೊತ್ತು. ಅದರಿಂದ ಕೃಷ್ಣೇಗೌಡರ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಘ ಜೊತೆಯಲ್ಲಿರುತ್ತೆ. ನಿಮ್ಮ ಜೊತೆ ನಮ್ಮ ಸಂಘದ ಎಲ್ಲ ಸದಸ್ಯರನ್ನ ಸೇರಿಸಿಕೊಂಡು ನಾವು ನಿಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಕಾರ್ಯನಿರ್ವಹಿಸಿಕೊಂಡು ಕೆಲಸ ಮಾಡ್ತೀವಿ. ಹಾಗೆ ನೀವು ಈ ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ನಿಮಗೂ ಧನ್ಯವಾದಗಳು. ಹಾಗೆ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಇದಕ್ಕೆ ಸಂಪೂರ್ಣ ಬೆಂಬಲ ನೀಡಿ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಸನ್ಮಾನ ಮಾಡ್ತಿರುವಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಯಾಕಂದರೆ ಅವ್ರ ತಂದೆ ಶಂಕರ್ ಸಿಂಗ್ ಅವರು, ವಿಜಯಲಕ್ಷ್ಮಿ ಸಿಂಗ್ ಅವರು ಹೇಳಿದಾಗೆ ಕನ್ನಡ ಚಿತ್ರರಂಗ ಕರ್ನಾಟಕದಲ್ಲೇ ನೆಲೆಸಬೇಕು, ಅದು ಮೈಸೂರಿನಲ್ಲಿ ನೆಲೆಸಬೇಕು, ಮೈಸೂರು ಕನ್ನಡ ಚಲನಚಿತ್ರದ ಕೇಂದ್ರವಾಗಬೇಕು ಅಂತ ಹೋರಾಡಿದವರು. ಅದ್ಭುತವಾದ ಚಿತ್ರಗಳನ್ನು ಮೈಸೂರಿನಲ್ಲಿ ಇದ್ಕೊಂಡೇ ಕೊಟ್ಟಂಥವ್ರು ಅವರು. ನಾಗಕನ್ನಿಕಾ ಅಂತ ಒಂದು ಸಿನಿಮಾವನ್ನು 49ನೇ ಇಸ್ವಿನಲ್ಲಿ ಮಾಡ್ತಾರೆ. ಅದು ಕನ್ನಡದ ಮೊದಲ ಜಾನಪದ ಚಿತ್ರ ಅನಿಸ್ಕೊಳ್ಳುತ್ತೆ. ಅದಾದಮೇಲೆ 54ರಲ್ಲಿ ಅವರು ಜಗನ್ಮೋಹಿನಿ ಅಂತ ಒಂದು ಸಿನಿಮಾವನ್ನು ಮಾಡ್ತಾರೆ. ಅದು 36 ವಾರಗಳ ಕಾಲ ಸತತವಾಗಿ ಪ್ರದರ್ಶನ ಆಗಿ ಕರ್ನಾಟಕದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡುತ್ತೆ. ಕನ್ನಡ ಚಿತ್ರರಂಗ ಅನ್ನೋಂಥದ್ದರೆ ಏನು ಅನ್ನೋದನ್ನು ತೋರಿಸ್ಕೊಡುತ್ತೆ. ಬಾಲನಟರಾಗಿ ಅಲ್ಲಿ ಪ್ರವೇಶ ಮಾಡಿದಂಥ ಬಾಬು ಅವರು, ಶಂಕರ್ ಸಿಂಗ್ ಅವರೇ ನಮ್ಮ ಚಲನಚಿತ್ರರಂಗದ ಇತಿಹಾಸ, ಚಲನಚಿತ್ರರಂಗದ ಒಂದು ವಿಶ್ವವಿದ್ಯಾನಿಲಯ ಅಂದ್ಕೊಂಡು ಅಲ್ಲೇ ದುಡಿದವರು, ಅಲ್ಲೇ ಕೆಲಸ ಕಲಿತವರು, ಅಲ್ಲೇ ಎಲ್ಲ ತಂತ್ರಜ್ಞಾನಗಳು ಕಲಿತು ಚಿತ್ರರಂಗದಲ್ಲೇ ಉಳಿತೀನಿ, ಕರ್ನಾಟಕದಲ್ಲಿ ಚಿತ್ರರಂಗ ಉಳಿಸ್ಬೇಕು ಅನ್ನೋಂಥ ಒಂದು ಅದೇ ಛಲವನ್ನು ಮುಂದುವರ್ಸ್ಕೊಂಡು ಬಂದಂಥವ್ರು. ಅದು ಬಹಳ ಸಂತೋಷವಾದ ಸಂಗತಿ. ಅವರು ಈಗಲೂ ಕೂಡ, ಇವತ್ತಿಗೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಯಾವಾಗ ಅನ್ಯಾಯ ಆದ್ರೂ ಕೂಡ ಧ್ವನಿ ಎತ್ತಂಥವರು, ಧ್ವನಿ ಎತ್ತಿದವರಲ್ಲಿ ಮೊದಲಿಗರು ರಾಜೇಂದ್ರ ಸಿಂಗ್ ಬಾಬು ಅವರು. ಮೊನ್ನೆನೂ ಕೂಡ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳ ಬಗ್ಗೆ 200 ರೂಪೀಸ್ ಟಿಕೆಟ್ ಅಂತ ಹೇಳಿದಾಗ ಅದಕ್ಕೋಸ್ಕರ ಹೋರಾಡಿದಂಥ ಬಾಬು ಅವರು ಬಹಳ ಸಂತೋಷದಿಂದ ಇದ್ದರು. ಆನಂತರ ಮತ್ತೆ ಅದಕ್ಕೆ ಸ್ಟೇ ಮಾಡಿ ಮತ್ತೆ ತಿರ್ಗಾ ಹಳೆ ಮಾಫಿಯಾ ಏನೋ ಎಂಟರ್ ಆದಾಗ ಟಿಕೆಟ್ ಬೆಲೆಗೆ ಅದನ್ನು ಪ್ರತಿಭಟಿಸಿದವರು ಇವರೇ ಮೊದಲಿಗರು. ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಫಿಲಮ್ ಚೇಂಬರ್ ಆಗಲಿ, ಬೇರೆಯವರಾಗಲಿ, ಸಂಘಟನೆಗಳಾಗಲಿ ಅದ್ರ ವಿರುದ್ಧ ಪ್ರತಿಭಟನೆಯೇ ಮಾಡಲಿಲ್ಲ. ಇದು ಪ್ರೇಕ್ಷಕರಿಗೆ ಆಗಿರ್ತಕ್ಕಂಥ ಅನ್ಯಾಯ. ಇದು ಅಂದರೆ ಆ ರೀತಿಯ ಕನ್ನಡ ಚಿತ್ರರಂಗಕ್ಕೆ ಏನೇನಾಗಬೇಕು, ಕಥಾಕೋಶ ಅಂತ ನಾವು ಜೇನುಗೂಡು ಅಂತ ಮಾತಾಡಿದ್ವಲ್ಲ, ಅದನ್ನೊಂದು ಮಾಡಬೇಕು ಅಂತ ಹೋರಾಟ ಮಾಡಿದವರು. ಫಿಲ್ಮ್ ಫೆಸ್ಟಿವಲ್ಲು ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಗಬೇಕು ಅಂತ ಹೋರಾಟ ಮಾಡಿದವರು. ಈ ರೀತಿಯ ಬಹಳಷ್ಟು ಕನ್ನಡ ಚಿತ್ರರಂಗದ ಅಭಿವೃದ್ಧಿಗಾಗಿ ಅವರು ಮಾಡಿದಂಥದ್ದಲ್ಲ, ಎಲ್ಲ ಆಲೋಚನೆಗಳು ಬಹಳ ಒಳ್ಳೆಯ ಆಲೋಚನೆಗಳಾಗಿದೆ. ಆದರೆ ಅವ್ರದ್ದು ಅರಣ್ಯ ರೋದನ ಆಗಿದೆ. ಅದನ್ನು ಬೇರೆಯವರು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂಥ ಇತಿಹಾಸ ಇರ್ತಕ್ಕಂಥ ಬಾಬು ಅವ್ರಿಗೆ ಅವರು 50 ವರ್ಷ ಆಗಿದೆ ನಿರ್ದೇಶಕರಾಗಿ. ಇನ್ನೂ ಒಂದು ಅವರು ಹೇಗೆ ಅವ್ರ ತಂದೆ ಮೊದಲನೇ ಜಾನಪದ ಚಿತ್ರವನ್ನು ನಿರ್ದೇಶನ ಮಾಡಿದ್ರು, ಬಾಬು ಅವರು ಕೂಡ ತಮ್ಮ 75ನೇ ಇಸ್ವಿನಲ್ಲಿ ನಾಗಕನ್ಯೆ ಅಂತ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡೋದ್ರ ಮೂಲಕವಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸ್ತಾರೆ ನಿರ್ದೇಶಕರಾಗಿ. ಅದು ಕೂಡ ಜಾನಪದ ಚಿತ್ರವೇ. ಅಂದರೆ ಜನಪದ ಅನ್ನುವಂಥದ್ದು ಎಲ್ಲ ಒಂದು ಕಥನ ಕಲೆಯಾಗಿರತಕ್ಕಂಥ
ಸಂದರ್ಭದಲ್ಲಿ ಅದರ ಮೂಲಕವೇ ಶುರು ಮಾಡಿ ಇವತ್ತು ಕರ್ನಾಟಕದ ಒಂದು ಅದ್ಭುತವನ್ನು ಅವರು ಕ್ರಿಯೇಟ್ ಮಾಡಿದ್ದಾರೆ. ನಾವು ಈಗ ಪ್ಯಾನ್ ಇಂಡಿಯಾ ಬಗ್ಗೆ ಮಾತಾಡ್ತೀವಿ, ಸಿನಿಮಾ ಅದ್ಭುತವಾಗಿ ಓಡ್ತಾ ಇದೆ, ಎಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಕನ್ನಡ ಚಿತ್ರವನ್ನು ಹೊಗಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ. ಬಾಬು ಅವರು ನಿರ್ದೇಶಕರಾಗಿದ್ದಾಗ ಅವರ ಕಾಲದಲ್ಲೇನೆ ಅವರು ಹಿಂದಿ ಚಿತ್ರರಂಗದಲ್ಲಿ ಅತ್ಯಂತ ಬೇಡಿಕೆಯ ನಿರ್ದೇಶಕರಾಗಿ ಆಹ್ವಾನಿಸಲ್ಪಟ್ಟವರು. ಅದು ಹೇಳೋದಕ್ಕೆ ಸಂತೋಷ ಪಡ್ತೀನಿ. ಆವಾಗ ಭಾಳ ಪೀಕಲ್ಲಿದ್ದ ಹೇಮಾ ಮಾಲಿನಿ ಸಿನಿಮಾ ತೆಗೆಯುವಾಗ ಇವ್ರನ್ನ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿಕೊಂಡು ಅವರು ಬಾಂಬೆಗೆ ಕರೆಸ್ಕೊಂಡು ಅವರಿಂದ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡ್ತಾರೆ. ಆವಾಗ ಹಿಂದಿ ಚಿತ್ರರಂಗದಲ್ಲಿ ಬಹಳ ಹಂತ ಆದಮೇಲೆ ಇಡೀ ಭಾರತೀಯ ಚಿತ್ರರಂಗದ ಒಂದು ಟ್ರೆಂಡನ್ನು ಚೇಂಜ್ ಮಾಡಿದಂಥ ಖ್ಯಾತಿ ಕೂಡ ಬಾಬು ಅವರ ಮೇಲಿದೆ. ಆವಾಗ ಅವರು ಮೈಸೂರಿಗೆ ಬಂದಾಗ ಅವ್ರಿಗೆ ಎಲ್ಲ ಪತ್ರಕರ್ತರು ಕೇಳ್ತಾರೆ, ನೀವು ಹೇಮಾ ಮಾಲಿನಿ ಸಿನಿಮಾ ಮಾಡ್ತಾ ಇದ್ದೀರಾ, ಹಿಂದಿನಲ್ಲಿ ಬಹಳ ಬೇಡಿಕೆಯ ನಟರಾಗಿದ್ದೀರಾ, ಅಂಥ ಎಲ್ಲ ಭಾಷೆಗೂ ಡಬ್ ಆಗ್ತಾ ಇದೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಹಿಂದಿನೆಲ್ಲ ಹೋಗ್ಬಿಡ್ತೀರಾ, ಇನ್ನು ನಮ್ಮ ಕೈಗೆ ಸಿಗೋದಿಲ್ಲ ಅಂತ ಪ್ರಶ್ನೆ ಪತ್ರಕರ್ತರು. ಆವಾಗ ಅವರು ಬಾಬು ಅವರು ಹೇಳ್ತಾರೆ, ಇಲ್ಲ ಖಂಡಿತ ನಾನು ಹೋಗೋದಿಲ್ಲ, ಅವ್ರನ್ನ ಇಲ್ಲಿಗೆ ಕರ್ಕೊಂಡು ಬಂದು ಕರ್ನಾಟಕಕ್ಕೆ ನಮಗೆ ವಾಣಿಜ್ಯ ವ್ಯವಹಾರ ಮಾಡೋದಕ್ಕೋಸ್ಕರವಾಗಿ ನಮಗೆ ಲಾಭ ಆಗುವಂಥ ಒಂದು ದೃಷ್ಟಿಯಲ್ಲಿ ದುಡಿತೀನಿ ನಾನು ಅಂತ ಹೇಳ್ತಾರೆ. ಅಂದರೆ ಅವರು ಇವತ್ತಿಗೂ ಕೂಡ ಒಂದೇ, ಅಂದರೆ ಅವ್ರ ತಂದೆಯವರು ಏನು ಇಟ್ಕೊಂಡಿದ್ರು ಕನ್ನಡ ಚಿತ್ರರಂಗ ಕನ್ನಡದಲ್ಲೇ ಕರ್ನಾಟಕಕ್ಕೋಸ್ಕರ ಕನ್ನಡಿಗರಿಗೋಸ್ಕರ ಅಂತ, ಅದೇ ಧ್ಯೇಯ ಇವತ್ತಿಗೂ ಕೂಡ ಇರತಕ್ಕಂಥ ಏಕೈಕ ನಿರ್ದೇಶಕರು ಬಾಬು ರಾಜೇಂದ್ರ ಸಿಂಗ್ ಬಾಬು ಅಂತ ಹೇಳೋದಕ್ಕೆ ನನಗೆ ಸಂತೋಷ ಆಗುತ್ತೆ. ಅದರಿಂದ ಈಗ ಅವ್ರಿಗೆ ಸಂಬಂಧಪಟ್ಟ ಹಾಗೆ ಈ ಸಮಾರಂಭವನ್ನು ಕೃಷ್ಣೇಗೌಡರು ಆಯೋಜಿಸಿದ್ದಾರೆ. ಎಲ್ಲ ನಿರ್ದೇಶಕರೆಲ್ಲ ಅದರಲ್ಲಿ ಒಂದುಗೂಡಿರ್ತಕ್ಕಂಥದ್ದು ಬಹಳ ಸಂತೋಷದ ಒಂದು ಸಂಭ್ರಮ. ಈ ಸಂದರ್ಭದಲ್ಲಿ ಬಾಬು ಅವರ ಸಿನಿಮಾಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಮರ್ಶಾತ್ಮಕವಾದ ಒಂದು ಕೃತಿಯನ್ನು ಹೊರತರಬೇಕು ಅನ್ನೋದು ಎಲ್ಲರ ಆಸೆ ಇತ್ತು. ಅಂದರೆ ಅವರ ಸಿನಿಮಾಗಳನ್ನು ಎಲ್ಲ ಆಯಾಮಗಳನ್ನು, ಯಾಕೆ ಅದರ ಯಶಸ್ವಿಗೆ ಕಾರಣ ಏನು, ಅದರ ಸೋಲಿಗೆ ಕಾರಣ ಏನು, ಅದರ ಹಿನ್ನೆಲೆ ಏನು, ಹೇಗೆ ಅವರು ಹಾಲಿವುಡ್ಗೆ ಸರಿಸಮವಾಗಿ ಕನ್ನಡದಲ್ಲಿ ಸಿನಿಮಾಗಳನ್ನು ಮಾಡಿ ತೋರಿಸಿದ್ರು, ಈ ರೀತಿಯ ಅಂಶಗಳನ್ನು ದಾಖಲೆ ಮಾಡೋಕ್ಕೋಸ್ಕರವಾಗಿ ಒಂದು ಪುಸ್ತಕಗಳನ್ನು ಬೇರೆ ಬೇರೆ ವಿವಿಧ ಲೇಖಕರಿಂದ ಬರೆಸಿ ಒಂದು ಪುಸ್ತಕಗಳನ್ನು ತರ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಒಂದು ಅಭಿನಂದನಾ ಸಂಚಿಕೆ, ಸ್ಮರಣ ಸಂಚಿಕೆ ಥರದ್ದು ಒಂದು ಸಂಚಿಕೆಯನ್ನು 2 ಸಂಚಿಕೆಗಳನ್ನು ತರ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಇದು ಇನ್ನೊಂದೇನು ಅಂತ ಹೇಳಿದ್ರೆ, ಅವರು ಕರ್ನಾಟಕದಲ್ಲಿ ನಿರ್ದೇಶಕನ ಮಹತ್ವವನ್ನು ಎತ್ತಿ ಕಾಣಿಸತಕ್ಕಂಥ ರೀತಿಯಲ್ಲಿ ತೋರಿಸ್ಕೊಟ್ಟಂಥ ನಿರ್ದೇಶಕರಲ್ಲಿ ಇವರೊಬ್ಬರು. ನಿರ್ದೇಶಕನೇ ಚಲನಚಿತ್ರಕ್ಕೆ, ಒಂದು ಚಲನಚಿತ್ರದ ಯಶಸ್ಸಿಗೆ ಕ್ಯಾಪ್ಟನ್ ಅನ್ನೋಂಥದ್ದನ್ನು ಸಾಧನೆ ಮಾಡಿದಂಥಕ್ಕವರು, ಸಾಬೀತು ಮಾಡಿದಂಥಕ್ಕದವರು ಕನ್ನಡದಲ್ಲಿ ಇಬ್ಬರೇ ನಿರ್ದೇಶಕರು. ಒಬ್ಬರು ಪುಟ್ಟಣ್ಣ ಕಣಗಾಲ್, ಇನ್ನೊಬ್ಬರು ರಾಜೇಂದ್ರ ಸಿಂಗ್ ಬಾಬು.